ಲಿಟ್ರಲಿ ಐ ಕ್ರೈಡ್. ರೀಸೆಂಟ್ಲಿ ಐ ಹ್ಯಾಡ್ ಅ ವಿಸಿಟ್, ತುಮಕೂರು ಹೋಗಿದ್ದೆ ನಾನು. ಐ ವಾಸ್ ಸಿಟಿಂಗ್ ಇನ್ ದ ಕಾರ್ ಆ್ಯಂಡ್ ಐ ವಾಸ್ ಕ್ರೈಯಿಂಗ್ ಫಾರ್ ದಿ ಸ್ಲೋಗನ್ಸ್ ದಟ್ ದೇ ವರ್ ಲೈಕ್. ಅವರು ಆ ಕೂಗಾಗಲಿ, ನನ್ನ ಹೆಸರು ಡೆವಿಲ್ ಕ್ವೀನ್ ಅಂತ ಹೇಳೋದಾಗಲಿ, ಅಥವಾ ಅದು ದರ್ಶನ್ ಸರ್ ಒಂದು ಕಡೆ ಹೇಳ್ತಾರೆ, ನಾನು ರಾಜನ್ ಥರ ಸಾಯ್ತೀನಿ ಹೊರತು ಗುಲಾಮನ್ ಥರ ಬದುಕಲ್ಲ ಅಂತ. ಅವ್ರ ಫ್ಯಾನ್ಸ್ ಲಿಟ್ರಲಿ ನನಗೆ ಡೇ ಆ್ಯಂಡ್ ನೈಟ್ ಮೆಸೇಜ್ ಮಾಡೋರು. ಏನಂತ ಅಂದರೆ, ಸೊ ಸರ್ನ ಹಾಗೆ ನೋಡಿದಾಗ ಇಟ್ ವಾಸ್ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಅಂದರೆ ಸರ್ ಅಂದರೆ ಆ ಪೇಯ್ನ್ ಬಗ್ಗೆ ಕೇಳೋ ಅಷ್ಟೆಲ್ಲ ನನಗೆ ಧೈರ್ಯ ಇರ್ತಿರ್ಲಿಲ್ಲ. ಬಟ್ ಆದರೂ ಹೌದು, ಮೀಟರ್ ಇರ್ತಿರ್ಲಿಲ್ಲ. ಅಂದರೆ ನಾವು ನೋಡ್ತಾ ಇರ್ತೀವಲ್ಲ ಮ್ಯಾಮ್, ಡೈಲಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ನುಂಗೋರು ಸೆಟ್ಟಿಗೆ ಬಂದು ಕೊಡ್ತಾ ಇದ್ರು, ಒಂದಿಷ್ಟು ಟ್ಯಾಬ್ಲೆಟ್ ಹಾಕೊಳ್ಳೋರು ಪರ್ಫಾರ್ಮ್ ಮಾಡೋರು. ನೆವರ್ ನೋ ಇಲ್ಲ, ಅಯ್ಯೋ ತುಟ್ಟಿ ಟಿಪ್ಸ್ ದೃಷ್ಟಿ ತೆಗಿತಾ ಇದ್ದೆ ನಾನು ಅವಾಗ ಅವ್ರಿಗೆ. ಅಷ್ಟು ಒಂದು ಡೈಲಾಗ್ ಇದೆ, ಕೊಡಕ್ ನಿಂತ್ರೆ ಕಣ್ಣನ್ನು ಕಮ್ಮಿ, ತೊಡೆ ತಟ್ಟಿದ್ರೆ ಭೀಮನ ಡಮ್ಮಿ. ಅದು ಪೂರಕ ಆಗಿರ್ಬೋದು. ನನಗೆ ಬೇರೆಯವ್ರದ್ದು ನನಗೆ ಐಡಿಯಾ ಇಲ್ಲ. ನನಗಿಲ್ಲಿ ಸಿನಿಮಾ ಕ್ರೆಡಿಟ್ ಸಿಕ್ಕಿದೆ, ನನ್ನ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸಿಕ್ಕಿದೆ. ಥಿಯೇಟ್ರಲ್ಲಿ ಜನ ಅಣ್ಣ ನಾನೇನು ಅಭಿಮಾನಿ ಅಣ್ಣ ಅಂತ ಇದೆ ತಟ್ಕೊಂಡು ಹೇಳ್ತಾರೆ. ಸೊ ದಟ್ಸ್ ಒನ್ ಥಿಂಗ್. ಯಾ, ಥಿಯೇಟ್ರಲ್ಲಿ ಜನ ಅಬ್ಸಲ್ಯೂಟ್ಲಿ ಹೇಳ್ತಾರೆ. ಸಹಜವಾಗಿ ಹೀರೋ ಆದ್ಮೇಲೆ ನಮ್ಗೆ ಏನೋ ಶಿಲ್ಲೆ ಹೊಡಿಬೇಕು ಅಂತ ಇರೋ ಥರ ಡೈಲಾಗ್ ರೈಟರ್ ಆದಾಗ ನನಗೂ ಅದಿರುತ್ತೆ, ನನ್ನ ಡೈಲಾಗ್ ಯಾರು ಎಲ್ಲ ಬರಬೇಕು, ಯಾರೋ ಅದನ್ನ ಹೊಗಳ್ಬೇಕು ಅಂತ. ಎಲ್ಲೇ ಹೋದ್ರು ನನ್ನ ರಚನಾ ಅಂತ ಮರ್ತು ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಜನ. ಅದು ಡೆವಿಲ್ ಕ್ವೀನ್ ಅಂತಾನೆ. ಟು ಬಿ ಫ್ರಾಂಕ್, ನನಗೆ ಫಸ್ಟ್ ದರ್ಶನ್ ಸರ್ ಸಿನಿಮಾ ಅಂತ ಗೊತ್ತಿರಲಿಲ್ಲ. ನಮಸ್ತೆ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಸರ್. ದಟ್ ವಾಸ್ ದ ಫಸ್ಟ್ ಎನ್ಕೌಂಟರ್. ನನಗೆ ಗೊತ್ತಿಲ್ಲ ಸರ್, ಪ್ಲೀಸ್. ನನ್ನ ಕೋಟ ಮುಗಿಸಿದ್ದೀನಿ. ಒಂದು ಕ್ಯಾಚಿ ಲೈನ್. ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್. ಎಲ್ಲ ಬ್ಲಾಂಕ್ ಆಗ್ತಾ ಇದ್ದೀನಿ. ಏನು ಹೊಳಿತಾ ಇಲ್ಲವಲ್ಲ, ಯಾಕೆ ಬ್ಲಾಂಕ್ ಆಗ್ತಾ ಇದ್ದೀನಿ? ಫಸ್ಟ್ ಟೈಮ್ ನಾನು ಆಕ್ಚುಲಿ ಇಂಟರ್ವ್ಯೂಲ್ ಬ್ಲಾಂಕ್ ಆಗ್ತಾ ಇರೋದು. ಅಪ್ಪ ನನಗೆ ಅಂಬಾನಿನೂ ಬೇಡ, ಅದಾನೇ ಬೇಡ. ಇಲ್ಲ ಇಲ್ಲ, ಅದನ್ನೆಲ್ಲ ಹೇಳಂಗಿಲ್ಲ. ಅದಕ್ಕೂ ನನಗೂ ಸಂಬಂಧವಿಲ್ಲ. ಇದೊಂದು ಸ್ಕಿಪ್ ಮಾಡಿಬಿಡಿ ಬೇಡ. ಸಾಕು, ನಮ್ದು ಜಾಸ್ತಿ ಆಯ್ತು. Let's see what tries. This is the standard dialogue with every hero, every heroine while we do an interview. ಕೆಲವು ಸುಳ್ಳುಗಳು ಹೇಳ್ಬಾರ್ದು. ಒಂದೇ ಒಂದು ಲಾಸ್ಟ್ ಡೈಲಾಗ್ ಹೇಳ್ಬೋದಾ ನಾನು? ಇಲ್ಲ ಇಲ್ಲ, ಸಾಕು. ಒಂದೇ ಒಂದು ಡೈಲಾಗು. ಹೆತ್ರೆ ಹೆಗ್ಗಣ ಮುದ್ದು ಅಂತಾರೆ, ನಾವು ಆನೆ ಎತ್ತಿದೀವಿ, ಗರ್ವ ಇದೆ. ಇದು ಹಲೋ ಪ್ರಕಾಶ್ ಸರ್. Namaskara, ನಾನು A. Sharda. Today we are in conversation with Team Devil, the dialogue writer Kantraj, SS, and the heroine Rachana Rai. Namaskara. ನಮಸ್ತೆ. ಹೇಗಿದೆ? ನಾನು ಸೂಪರ್. The Devil. ಸಕ್ಕದಾಗಿ ಹೋಗ್ತಾ I'm enjoying that dialogue writing. But a line written by a dialogue writer will be voice of the film ಅಂತ ಹೇಳ್ತಾರೆ. ಹಾಂ, ಎಸ್ ಮೇಡಮ್. ಸೊ ನಿಮ್ಮ ಆ ಒಂದು ಸ್ಟಾರ್ಟಿಂಗ್ ಲೈನ್, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇರುವುದು, ನನಗೆ ದರ್ಶನ್ ಥರ ಡೈಲಾಗ್ ಹೇಳೋಕ್ಕೆ ಬರಲ್ಲ, ಬಟ್ ಸ್ಟಾರ್ಟ್ ವಿತ್ ದಟ್, ಅದೊಂದು ಕ್ಯಾಚಿ ಫ್ರೇಸ್ ಆಗಿತ್ತು. ಫ್ರಮ್ ದೇರ್ ಎವ್ರಿ ಲೈನ್ ಮ್ಯಾಟರ್ ಫಾರ್ ದ ಡೆವಿಲ್, ಬಿಕಾಸ್ ಅವ್ರ ವಾಯ್ಸು, ಅವ್ರ ಮಾಸ್ ಆರಾ, ಟು ಬಿಗಿನ್ ವಿತ್ ದ ಡೈಲಾಗ್ ರೈಟರ್ ಆಫ್ ಡೆವಿಲ್, ದ ಡೆವಿಲ್, ಏನು ಹೇಳಬೇಕು? ದರ್ಶನ್ ಸರ್ ಇಮೇಜ್ ಸಿನಿಮಾ ಕೂಡ ಹೌದು, ಪ್ರಕಾಶ್ ಸರ್ ಇಮೇಜ್ ಸಿನಿಮಾ ಕೂಡ ಹೌದು. ಸೊ ಇದು ಮಾಸು ಕೂಡ ಹೌದು, ಕ್ಲಾಸು ಕೂಡ ಹೌದು. ಸೊ ಅದ್ರ ಜೊತೆಯಲ್ಲಿ ಒಂದು ಡೈಲಾಗ್ ಕೂಡ, ಪಂಚ್ ಡೈಲಾಗ್, ಮಾಸ್ ಡೈಲಾಗ್ ಕೂಡ ಇರೋಂಥ ಸಿನಿಮಾ ಕೂಡ ಹೌದು. ಮೊನ್ನೆ ಪ್ರಕಾಶ್ ಸರ್ ಯಾವುದೋ ಇಂಟರ್ವ್ಯೂ ಪ್ರಕಾಶ್ ಸರ್ ಒಂದು ಡೈಲಾಗ್ ಹೊಡೆದ್ರು. ಮತ್ತು ನಾವು ಫಸ್ಟ್ ಟೀಸರ್ ಬಿಟ್ಟಾಗ ಅದರಲ್ಲೇ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಆ ಡೈಲಾಗ್ ಬಂತು. ಈಗ ಸುಮ್ಮನೆ ಒಂದು ಜಲಕ್ಕೆ ಹೇಳಬೇಕು ಸಿನಿಮಾದು ಅಂತಂದರೆ, ಅದು ದರ್ಶನ್ ಸರ್ ಒಂದು ಕಡೆ ಹೇಳ್ತಾರೆ, ನಾನು ರಾಜನ್ ಥರ ಸಾಯ್ತೀನಿ ಹೊರತು ಗುಲಾಮನ್ ಥರ ಬದುಕಲ್ಲ ಅಂತ. ಇದೊಂದು ಡೈಲಾಗ್ ಹೇಳಿ. ಬಟ್ ಜನರಲಿ ನನಗೆ ಒಂದು ಡೈಲಾಗ್ ರೈಟರು ಅಥವಾ ರೈಟರು ಇವತ್ತು ಎಷ್ಟು ಕ್ರೆಡಿಟ್ ಸಿಗ್ತಾ ಇದೆ ಇಂಡಸ್ಟ್ರೀಲಿ ಅಂತ. ಇಸ್ ಕ್ರೆಡಿಟ್ ಅಂತ ಅಂದರೆ ನಿಮಗೆ ಆ ರೆಮ್ಯುನರೇಷನ್ ಸಿಗ್ತಾ ಇಲ್ವೋ, ಅಥವಾ ಆ ಟೈಟಲ್ ಕಾರ್ಡಲ್ಲಿ ಕ್ರೆಡಿಟ್ ರೋಲ್ಸ್ ಬಂದರೆ ಸಾಕು ಅಂತ ಅನಿಸುತ್ತಾ ಇವತ್ತಿನ ಇಂಡಸ್ಟ್ರೀಲಿ ನಿಮಗೆ? ನನಗೆ ಬೇರೆಯವ್ರದ್ದು ನನಗೆ ಐಡಿಯಾ ಇಲ್ಲ. ನನಗಿಲ್ಲಿ ಸಿನಿಮಾ ಕ್ರೆಡಿಟು ಸಿಕ್ಕಿದೆ, ನನ್ನ ಬ್ಯಾಂಕ್ ಅಕೌಂಟ್ ಕ್ರೆಡಿಟು ಸಿಕ್ಕಿದೆ. ಸೊ ಇದರಲ್ಲಿ ನಾನು ಸಂಪೂರ್ಣ ತೃಪ್ತ ಡೆವಿಲ್ ಸಿನಿಮಾದಲ್ಲಿ. ಬೇರೆ ಅಲ್ಲ, ಬಟ್ ಜನರಲಿ ಆಸ್ ಫಾರ್ ಅಂದರೆ ಆ ಟೀಮ್ ಅಂತ ಒಂದು ಅಂದ್ಕೊಂಡ್ರೆ ಯೂಶಲಿ ದೇಸೆ ರೈಟರ್ಸ್ಗೆ ಇಲ್ಲಿ ಬೆಲೆನೇ ಇಲ್ಲ, ರೈಟರ್ಸ್ಗೆ ಅಂತ. ಅದು ಅವ್ರಿಗಾಗಿದ್ದ ಅನುಭವಗಳು. ಸೊ ನನಗೆ ಆ ಥರ ಅನುಭವ ಇಲ್ಲ. ಅಂದರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರ್ಬೋದು. ಖಂಡಿತ ನಿಮ್ಮಲ್ಲಿ ಆ ಪ್ರತಿಭೆ ಅವರಾಯಿತು ಅಂದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ದರ್ಶನ್ ಸರ್ ಒಂದು ಮಾಸ್ ಹೀರೋ ಆಗಿ ಅವ್ರ ಇಮೇಜ್ ನೋಡಿ, ಅವ್ರ ಪರ್ಸ್ನಾಲಿಟಿ ನೋಡಿ ನೀವು ಡೈಲಾಗ್ಸ್ ಬರೆದ್ರ? ಹೌ ವಾಸ್ ಇಟ್? ಆರ್
ನರೇಟಿವ್ ಬಗ್ಗೆ. ಒಂದು ಹೀರೋ ಮೇಲೆ ಡೈಲಾಗ್ಸ್ ಬರೆಯೋದು ಎಸ್ಪೆಷಲಿ ಫಾರ್ ಕಮರ್ಷಿಯಲ್ ಹೀರೋ. ಸೊ ನೀವು ಹೀರೋನ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಓಕೆ ಇವ್ರ ಮೇಲೇನೆ ಅಂತ, ಅಥವಾ ಪ್ರಕಾಶ್ ವೀರ್ ಅವರು ಡೈರೆಕ್ಟರ್ ಆಗಿ ಅವ್ರು ನಿಮ್ಗೆ ಏನು ಹೇಳಿದ್ರು ಅವ್ರ ಮೂಲಕ ಕತೆ ಮೂಲಕ ಹೋದ್ರ ನೀವು? ಕತೆ ಮೂಲಕ ಹೋಗಿ ದರ್ಶನ್ ಸರ್ನ ತಲುಪಿದ್ದೀವಿ. ಅವ್ರನ್ನ ದರ್ಶನ್ ಸರ್ ಇಮೇಜ್ನ, ಅವ್ರನ್ನ ಸ್ಟಾರ್ಡಮ್ನ, ಅವ್ರ ಮಾಸ್ ಆಡಿಯನ್ಸು ಅಥವಾ ಅವರ ಫ್ಯಾನ್ಸ್ನ ತಲುಪೋ ಪ್ರಯತ್ನ ಡೈಲಾಗ್ ಮುಖಾಂತರ ಮಾಡಿದ್ವಿ. ಎಷ್ಟು ಸ್ಟಡಿ ಮಾಡಿದ್ರಿ ದರ್ಶನ್ ಸರ್ನ, ಅವ್ರ ಫ್ಯಾನ್ಸ್ನ ಡೈಲಾಗ್ಸ್ ಬರೆಯೋಕ್ಕೆ? ಸೊ ಇದುವರೆಗೂ ಅವ್ರ ಸಿನಿಮಾಗಳೆಲ್ಲ ನಾವು ನೋಡ್ಕೊಂಡೇ ಬಂದಿರೋದು. ಸೊ ಹಂಗಾಗಿ ಅವ್ರ ದರ್ಶನ್ ಸರ್ ಬಂದಾಗ ಅವ್ರು ಯಾವ ಡೈಲಾಗ್ ಹೇಳಿದಾಗ ಶಿಳ್ಳೆ ಹೊಡಿತಾರೆ, ಯಾವ ಡೈಲಾಗ್ ಹೊಡೆದಾಗ ಜನ ಎಂಜಾಯ್ ಮಾಡ್ತಾರೆ, ಅದನ್ನು ಸ್ಟಡಿ ಮಾಡಿಕೊಂಡು ನಮ್ಮ ಸಿನಿಮಾ ಕಥೆಯ ಒಳಗಡೆ ಅದು ಎಲ್ಲೆಲ್ಲಿ ತರ್ಬೋದೋ ತಂದು ಅದನ್ನು ಹಾಕಿದ್ದೀವಿ. ಬಟ್ ಎಷ್ಟು ಅಂದರೆ ಒಂದು ಎಕ್ಸ್ಟ್ರಾ ಟೈಮ್ ತೊಗೊಳುತ್ತಾ? ಅಂದರೆ ನಂದು ಈಗ ನಮ್ಮ ಸಿನಿಮಾದು ತುಂಬ ಡೈಲಾಗ್ ರಿವೀಲ್ ಆಗಿರೋದೇ 2. ಬಟ್ ಆ 2ಕ್ಕೆ ನನಗೊಂದು ಸುಮಾರು ಒಂದು 20-30 ಜನ ಫೋನ್ ಮಾಡವ್ರೆ. ರೀಸೆಂಟಾಗಿ ಹೇಳಬೇಕು ಅಂದರೆ ಮೊನ್ನೆ ನಾನು ಆಫೀಸಿಗೆ ಬರ್ತಾಯಿದ್ದೆ, ನನ್ನ ಫ್ರೆಂಡ್ಸ್ಗಳ ಜೊತೆ ಬೆಳಗ್ಗೆ 9ರಿಂದ 10:30ವರೆಗೂ ನಾನು ನನ್ನ ಫ್ರೆಂಡ್ಸು ಡೈಲಿ ಸೇರ್ತೀವಿ. ಅವರೆಲ್ಲ ಹೊರಟರು, ನಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟೆ. ನನ್ನ ಮುಂದೆ 2 2 ವೀಲರ್ ಹೋಯ್ತು. ಸರಿ ಹೋಗ್ಬಿಟ್ಟು ಅವರು ಆಲ್ರೆಡಿ 40+ ಅವರು ಹೋದರು, ತಿರ್ಗಾ ವಾಪಸ್ ಬಂದರು. ಒಳಗಡೆ ನನಗೆ ಇವ್ರು ಯಾಕೆ ನನ್ನ ಹತ್ರ ಬರ್ತಾರೆ ಅಂತಂದರೆ ಬಂದು ನೋಡಿದ್ರೆ ಹತ್ರ ಬಂದರು. ಆಮೇಲೆ ಅವ್ರ ಗಾಡಿ ನೋಡಿದ್ರೆ 2ರ ಮೇಲೂ ಡೆವಿಲ್ ಇತ್ತು. ಆಮೇಲೆ ಸ್ವಲ್ಪ ಓಕೆ ಇದು ದರ್ಶನ್ ಸರ್ ಫ್ಯಾನ್ ಇರ್ಬೋದು ಅಂತ ಬಂದು 2 ಡೈಲಾಗಿ ಸರ್ ತುಂಬ ಚೆನ್ನಾಗಿ ಬರ್ದಿದೆ, ಸಖತ್ ಇಷ್ಟ ಆಯಿತು ಅಂದ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿ ತೊಗೊಂಡೋದ್ರು. ನಾನು 2 ಡೈಲಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆಯಾ? ಓಕೆ. ಈ ಆಟೋಯಿಂದ ಎಲ್ಲ ಬರಿತಾ ಇದ್ರೆ ಅದು ಖುಷಿ ಆಗುತ್ತಾ ನಿಮಗೆ? 100% ನಾವು ಅದೇ ದಿಕ್ಕಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು. ಅಂದರೆ ಸಹಜವಾಗಿ ಹೀರೋ ಆದಮೇಲೆ ನಮ್ಗೆ ಏನೋ ಶಿಲ್ಲೆ ಹೊಡಿಬೇಕು ಅನ್ನೋ ಇರೋ ಥರ ಡೈಲಾಗ್ ರೈಟರ್ ಆದಾಗ ನನಗೂ ಅದಿರುತ್ತೆ, ನನ್ನ ಡೈಲಾಗ್ ಯಾರು ಬಾಯೆಲ್ಲ ಬರಬೇಕು, ಯಾರೋ ಅದನ್ನು ಹೊಗಳ್ಬೇಕು ಅನ್ನೋದು ಇತ್ತು. ಅದು ಬರ್ತಾ ಇದೆ, ಸ್ಲೋ ಅಲ್ಲ ಫಾಸ್ಟಾಗೇ ಬರ್ತಾ ಇದೆ. ಸೊ ಹೆಂಗೆ ಹೇಳಬೇಕು ಅಂದರೆ ನಾನು 50 ಸಿನಿಮಾದಲ್ಲಿ ಆ್ಯಕ್ಟಿವ್ ಮಾಡಿದ್ದೀನಿ, ಬೇರೆ ಬೇರೆ ಕೆಲಸನೂ ಮಾಡಿದ್ದೀನಿ. ಬಟ್ ಅದೆಲ್ಲವೂ ಸಿಗದೇ ಇರೋದು ಏಕಾಏಕಿ 2 ಡೈಲಾಗೆ 100 ಪಟ್ಟಷ್ಟು ಸಿಕ್ಕಿದೆ. ಪ್ರೀತಿ, ವಿಶ್ವಾಸ, ಗೌರವ, ಅಭಿಮಾನ ಎಲ್ಲವೂ ಸಿಗ್ತಾ ಇದೆ. ಬಹುಶಃ ಆ ಫ್ಲೋ ಇವಾಗ ಶುರುವಾಗಿದೆ. ಮೋಸ್ಟ್ಲಿ ಡ್ಯಾಮ್ ಗೀಮ್ ಎಲ್ಲ ಹೊಡ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಸ್ಟಾರ್ಟ್ ವಿತ್ ರಚನಾ ರಾಯ್. ಅಂದರೆ ನಮಗೆ ಒಂದು ತಿಳಿದಿದ್ದು ರಚನಾ ರಾಯ್ ಎಂಟ್ರಿ ಆದಾಗ ನಾನಿನ್ನೂ ಜ್ಞಾಪಕ ಇದೆ, ಆ್ಯಡ್ ನೋಡಿದ್ದು ರಸಮ್ ಆ್ಯಡ್. ಬಟ್ ಆ್ಯಂಡ್ ಓನ್ಲಿ ಯು ಆರ್ ಪಾರ್ಟ್ ಆಫ್ ಅ ತುಳು ಫಿಲಮ್ ಅಂತ ಗೊತ್ತಿತ್ತು. ಬಟ್ ಯುವರ್ ಫೇಸ್ ವಾಸ್ ಸೋ ಫೆಮಿಲಿಯರ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಗಿವ್ ಯು ದಟ್ ಬ್ರೇಕ್ ಅಂತ ಅನ್ಬೋದು. ಓಪನಿಂಗ್ಗೆ ಫಾರ್ ಇಟ್ ಈಸ್ ನಾಟ್ ಫಾರ್ ಎವ್ರಿ ಡೆಬ್ಯೂಟಂಟ್. And you're not a star kid also. Exactly. To get that red carpet, to get this breakthrough. I know. That opening kata with the Darshan, with a superstar like Darshan sir. Exactly. With the devil. ಹೇಳ್ಬೇಕು. ಖಂಡಿತ ಎವ್ರಿಥಿಂಗ್ ಸ್ಟಾರ್ಟೆಡ್ ಆ್ಯಂಡ್ ವಾಟ್ ಎವರ್ ದ ಕ್ರೆಡಿಟ್ಸ್. ಇವಾಗ ನಾನು ಇಲ್ಲಿ ಏನು ಕೂತಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಅಥವಾ ಈ ಪ್ರೀತಿ ಏನು ಸಿಗ್ತಾ ಇದೆ ನನಗೆ, ಎಂಟೈರ್ ಕ್ರೆಡಿಟ್ ಗೋಸ್ ಟು 2 people. That is, one is Nam Prakash sir, that's our director, and another one is Nam Preetiya challenging star Darshan sir. So everything started from Darshan sir. ಸೊ ಅವರು ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ, ನಮ್ಮ ಕನ್ನಡದ ಹುಡುಗಿ, ನಮ್ಮ ಕನ್ನಡದವ್ರಿಗೆ ಫಸ್ಟ್ ಇವನು. ಸೊ ಅವ್ರ ಸಿನಿಮಾದಲ್ಲಿ ಕೂಡ ಟೆಕ್ನಿಷಿಯನ್ಸ್ನ ನೀವು ತಗೊಂಡ್ರು ಎಲ್ಲ ನಮ್ಮವರೇ ಇರೋದು. ಸೊ ಫಸ್ಟ್ ಅವ್ರ ಆದ್ಯತೆ ಕೊಡೋದೇ ನಮ್ಮವ್ರಿಗೆ. ಸೊ ನಮ್ಮವ್ರಿಗೆ ಫಸ್ಟ್ ಹುಡುಕಿ, ನಮ್ಮಲ್ಲಿ ಫಸ್ಟ್ ಹುಡುಕಿ ಅಂತ ಹೇಳಿದ್ದಕ್ಕೆ ದೇ ಸ್ಟಾರ್ಟೆಡ್ ಡೂಯಿಂಗ್ ದಿ ಆಡಿಷನ್ಸ್ ಆ್ಯಂಡ್ ಫ್ರಮ್ ದೇರ್ ಎವ್ರಿಥಿಂಗ್ ಸ್ಟಾರ್ಟೆಡ್. ಸೊ ಆಡಿಷನ್ಸ್ ಮುಖಾಂತರ ನನಗೂ ಒಂದು ಅವಕಾಶ ಸಿಕ್ತು, ವಿದೌಟ್ ಎನಿ ಇನ್ಫ್ಲುಯೆನ್ಸ್ ಆಗಲಿ ಏನೇ ಇಲ್ಲದೆ. ಸೊ ಒಂದು ಟ್ಯಾಲೆಂಟ್ ಇದೆ ಅನ್ನೋ ನಂಬಿಕೆಯಿಂದ ಓಕೆ ನೋಡೋಣ, ಟ್ರೈ ಮಾಡೋಣ, ಆಡಿಷನ್ಸ್ ಕೊಡೋಣ ಅಂತ ಹೋಗಿ ಫ್ರಮ್ ದೇರ್ ಐ ಮೆಟ್ ಪ್ರಕಾಶ್ ಸರ್, ನಮ್ಮ ಕಾಂತರಾಜ್ ಸರ್ ಎಲ್ಲರೂ ಇದ್ದರು ಅಲ್ಲಿ ಆಫೀಸಲ್ಲಿ. ಸೊ ಫ್ರಮ್ ದೇರ್ ಆಡಿಷನ್ಸ್ ಮಾಡಿದ್ರು, ಬಂದೆ. ಹಂಗೆ ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್? ಈವನ್ ದ ಡೆವಿಲ್ ಅಂತ ಫಿಲಮ್ ಇದೆ, ದರ್ಶನ್ ಅದರೊಳಗೆ ಸ್ಟಾರು ಆ್ಯಂಡ್ ಪ್ರಕಾಶ್ ವೀರ್ ಇಸ್ ಡೈರೆಕ್ಟಿಂಗ್. ಆ ಫಸ್ಟ್ ಥಾಟು ಈ ಫಿಲಮ್ ನೀವು ಹೋಗ್ತೀನಿ ಅಂತ ಆಡಿಷನ್ ಮಾಡಿ ಬಂದಾಗ ನಿನ್ನ ಥಾಟ್ಸ್ ಏನಿತ್ತು? ಟು ಬಿ ಫ್ರ್ಯಾಂಕ್, ನನಗೆ ಫಸ್ಟ್ ದರ್ಶನ್ ಸರ್ ಸಿನಿಮಾ ಅಂತ ಗೊತ್ತಿರಲಿಲ್ಲ. ನನಗೆ ಪ್ರಕಾಶ್ ಸರ್ ಇದ್ದಾರೆ ಅಂತ ಗೊತ್ತಿತ್ತು. ಪ್ರಕಾಶ್ ಸರ್ ಡೈರೆಕ್ಟರ್, ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ನನಗೆ ಅದು ಏನು ಇನ್ಫಾರ್ಮೇಷನ್ಸ್ ಇರಲಿಲ್ಲ. ನಾನು ಆ್ಯಸ್ ಅ ಲೈಕ್ ಒಂದು ಆರ್ಟಿಸ್ಟ್ ಥರ ಹೋಗಿರೋದು. ನಾನು ಸೆಲೆಕ್ಟ್ ಆಗ್ತೀನಿ ಮಾಡ್ತೀನಿ ಅಂತ ಹೋಗಿರೋದಲ್ಲ. ನೋಡೋಣ, ಟ್ರೈ ಮಾಡೋಣ, ಇಫ್ ಐ ಹ್ಯಾವ್ ಅ ಲಕ್ ನೋಡೋಣ ಅಂತ ಹೋಗಿರೋದು. ಬಿಕಾಸ್ ಪ್ರಕಾಶ್ ಸರ್ ಅಂದ ತಕ್ಷಣ ಅವ್ರ ಸಿನಿಮಾಗಳು ನೆನ್ಪಿಟ್ಕೊಂಡು ಹೋಗಿರೋದು ನಾನು. ಮಿಲನ, ಸೊ ಅಂತ ಸೂಪರ್ ಹಿಟ್ಸ್ ಫಿಲ್ಮ್ ಕೊಟ್ಟೋರು ಅವರು. ಸೊ ವಂಶಿ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗಿರೋದು ನಾನು. ಓಕೆ, ಒಂದು ಚಾನ್ಸ್ ಸಿಗತ್ತಲ್ಲ, ಮೀಟ್ ಮಾಡ್ಬೋದಲ್ವಾ, ಹೆಂಗೆ ಏನು ಅಂತ ಹಂಗೆ ಹೋಗಿರೋದು ನಾನು. ಸೊ ನಾನು ಸೆಲೆಕ್ಟ್ ಆಗ್ತೀನಿ ಇದಕ್ಕೆ, ಅದು ಇದನ್ನು. ಬಟ್ ವೇರ್ ಎವರ್ ಇಟ್ ಈಸ್, ನನಗೇನಾದರೂ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಅಥವಾ ನನಗೇನಾದರೂ ಇದು ಮಾಡಮ್ಮ, ಇದು ಹಿಂಗಿದೆ ಅಂದರೆ ಐ ಗಿವ್ ಮೈ 100%. ಸುಮ್ಮನೆ ಕಲ್ ಬಿಸಾಡ್ ಬರೋಳು ನಾನಲ್ಲ. ಸೊ ಐ ಡಿಡ್ ದ್ಯಾಟ್. ಸೊ ಪ್ರಕಾಶ್ ಸರ್ ವಾಸ್ ದ ಒನ್, ಶಿ ಹ್ಯಾಸ್ ಸಮಥಿಂಗ್ ಇನ್ ಹರ್.
ನೋಡೋಣ. ಅವತ್ತೇ ನನಗೇನು ಹೇಳಲಿಲ್ಲ, ಸೊ ಅವತ್ತು ಫೈನಲೈಸು ಮಾಡಿಲ್ಲ. To add to that, there was a lot of waiting. Exactly. I know little of the process. So there was a lot of waiting for you to get this movie. Exactly. So what was that in your mind? Every day what you would do? Like, See, I never had that in my thought. ಇಲ್ಲ ನನಗೆ ಇದಾಗೆ, no, I was never that, because ದರ್ಶನ್ ಸರ್ ಸಿನಿಮಾ ಇದು ಅಂತ ಆದಾಗ there's so many ಲೈನ್ಸ್ ಅಲ್ಲಿ ಇದೇ ಇರುತ್ತೆ. ಸೊ ಅಲ್ಲಿ ಅಷ್ಟು ಬಾಲಿವುಡ್ಸಿಂದ ಎಲ್ಲ ರೆಡಿ ಇದ್ರು, ಆ್ಯಂಡ್ ಬೇರೆ ಬೇರೆ ಹೀರೋಯಿನ್ಸ್ ಎಲ್ಲ ಇದ್ರು, ಲೈನಪ್ಸ್ ಅಲ್ಲಿದ್ರು. ಆ್ಯಂಡ್ ಐ ಡೋಂಟ್ ನೋ, ಪ್ರಕಾಶ್ ಸರ್ ಅದೇ ಹೇಳಿದೆ ಅಲ್ಲ, ಅದೇ ಎಂಟೈರ್ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ಇಲ್ಲ, ಈ ಸಿನಿಮಾಗೆ ಬೇಕಿದ್ದು ಪರ್ಫಾರ್ಮೆನ್ಸ್. ಸೊ ಇಲ್ಲ ಇವಳು ಮಾಡ್ತಾಳೆ ಅಂತ ಹೇಳಿದ್ದಕ್ಕೆ ಇಟ್ ವಾಸ್ ಹಿಮ್ ಹು ಪಿಕ್ಡ್ ಮೀ. ಸೊ ಔಟ್ ಆಫ್ ಅಷ್ಟು 1000 ಜನರ ಮಧ್ಯದಲ್ಲಿ ಇಲ್ಲ ಶಿ ಕ್ಯಾನ್ ಡೂ ಅಂತ ಹೇಳಿರೋದು ನಮ್ಮ ಪ್ರಕಾಶ್ ಸರ್. ನನಗೆ ವೆರಿ ಕ್ಯೂರಿಯಸ್, ವಾಟ್ ವಾಸ್ ಯುವರ್ ಫಸ್ಟ್ ಕಾನ್ವರ್ಸೇಷನ್ ವಿತ್ ದರ್ಶನ್ ಸರ್ ವೆನ್ ಯು ಮೆಟ್ ಹಿಮ್ ದ ಫಸ್ಟ್ ಟೈಮ್? ನಮಸ್ತೆ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಸರ್. ದಟ್ ವಾಸ್ ದ ಫಸ್ಟ್ ಎನ್ಕೌಂಟರ್. ಅದು ಫಸ್ಟ್ ಮಾತಾಡಿರೋದೇ ನಾವು ಅಷ್ಟೇ. ಊಟ ಮಾಡ್ದಮ್ಮ, ಫಸ್ಟ್ ಥಿಂಗ್ ಅವ್ರು ಯಾರೇ ಸಿಗಲಿ ಫಸ್ಟ್ ಥಿಂಗ್ ಇಲ್ಲ ಊಟ ಮಾಡ್ದಮ್ಮ, ಚೆನ್ನಾಗಿದೆಯಮ್ಮ, ದಟ್ಸ್ ಇಟ್. ಸೊ ದಿಸ್ ವಾಸ್ ದ ಫಸ್ಟ್ ಕಾನ್ವರ್ಸೇಷನ್. ಯಾ, ಫ್ರಮ್ ದೇರ್ ಹೌದು. ಶೂಟಿಂಗ್ ಆಯಿತು, ಡಬ್ಬಿಂಗು, ಇವಾಗ ಫೈನಲಿ ರಿಲೀಸ್ ಹಂತದಲ್ಲಿದೆ. December 11th, ಎವ್ರಿ ಒನ್ ಆರ್ ವೇಟಿಂಗ್ ಫಾರ್. ನನಗೆ ಅಂದರೆ ದ ಸರ್ಕಮ್ಸ್ಟೆನ್ಸಸ್ ವಿ ಕಾಂಟ್ ಫಿಲ್ ಇನ್ ವಾಟ್ ದರ್ಶನ್ ಸರ್ ವುಡ್ ಗಿವ್ ಟು ಎನಿ ಪ್ರಾಜೆಕ್ಟ್. ಅಂದರೆ ದಟ್ aura, he steps in, we know what it is, and we can't describe it in just few words. This circumstances has led you along with fans and the team to be the face of the devil. True. How are you taking? ಅಂದರೆ ಇದು ರೆಸ್ಪಾನ್ಸಿಬಿಲಿಟಿ ಆಗ್ತಾ ಹೋಗ್ತಾ ಇದೆಯಾ? ಖಂಡಿತವಾಗ್ಲೂ ಮ್ಯಾಮ್. ಸಿ, ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಕಲ್ತ್ಕೊಂಡು ಬಂದಿರೋದಷ್ಟೇ, ನಾವು ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ಮುಗಿಸ್ತೀವೋ ಸೊ ಅಲ್ಲಿಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗಿಯಲ್ಲ. ಪ್ರಚಾರನೂ ಅಷ್ಟೇ ಇಂಪಾರ್ಟೆಂಟ್. ಫಾರ್ ಮೀ ದಿಸ್ ಪ್ರಮೋಷನ್ ಇಸ್ ಆಲ್ಸೋ, ಅದು ತುಂಬ ಮ್ಯಾಟರ್ ಆಗುತ್ತೆ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾವು ವಾಟ್ ಎವರ್ ದ ಸಿಚುವೇಶನ್ ಮೈಟ್ ಬಿ, ದಟ್ ಡಸಂಟ್ ಮ್ಯಾಟರ್. ಮುಗಿಸ್ಕೊಡೋದು ಒಂದು ಆರ್ಟಿಸ್ಟ್ ಕರ್ತವ್ಯ. ಸೊ ಅದು ಪ್ರೊಡಕ್ಷನಿಂದ ಪ್ರೆಷರ್ ಹಾಕಿನೋ ಅಥವಾ ಇನ್ನೊಬ್ರು ಹೇಳಿನೋ ಮತ್ತೊಬ್ರು ಹೇಳಿನೋ ಅಲ್ಲ. ನಾವೇ ವಿ ಹ್ಯಾವ್ ಟು ಬಿ ಅವೈಲೇಬಲ್, ಬಿಕಾಸ್ ಇಟ್ಸ್ ಅವರ್ ಸಿನಿಮಾ, ನಮ್ಮ ಸಿನಿಮಾ. ನಾವಿದನ್ನು ಪ್ರಮೋಟ್ ಮಾಡದೆ ಹೋದರೆ ಹೂ ಎಲ್ಸ್ ವಿಲ್ ಡೂ ಇಟ್? ಸೊ ದಟ್ ವಾಸ್ ಫಿಕ್ಸ್ಡ್ ಇನ್ ಮೈ ಹೆಡ್. ವಾಟ್ ಎವರ್ ಇಟ್ ಈಸ್, ಐ ಆಮ್ ಗೋಯಿಂಗ್ ಟು ಗಿವ್ ಮೈ 100% ಹಿಯರ್. ಸೊ ಎಸ್ ಸರ್, ನೀವೇನು ಆ್ಯಡ್ ಮಾಡಬೇಕು ಅಂತಿದ್ದೀರಾ ಇದು? ಅಂದರೆ ನಾನು ಮಾತಾಡೋಕ್ಕಿಂತ ನನ್ನ ಸಂಭಾಷಣೆ ಮಾತಾಡಬೇಕು ಅನ್ನೋ ನನ್ನ ಆಸೆ ಆಗಿತ್ತು. ಸೊ ಜೊತೆಯಲ್ಲಿ ನನಗೆ ಸ್ವಲ್ಪ ಸಭಾ ಕಂಪನ ಇದೆ. ಔಟ್ ಆಫ್ ದ ಕ್ಯಾಮ್ರಾ ಬಂದಿ ಅಂದರೆ ಎಲ್ಲರಿಗಿಂತ ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತಾಡ್ತೀನಿ. ಸರ್, ಇದು ಎಷ್ಟು ಇಂಪಾರ್ಟೆಂಟ್ ಸರ್, ಡೆವಿಲ್ ರಿಲೀಸು ವಿತೌಟ್ ದರ್ಶನ್ ಸರ್ ಬೀಯಿಂಗ್ ಪಾರ್ಟ್ ಆಫ್ ಇಟ್, ಬಟ್ ಸ್ಟಿಲ್ ಈಸ್ ದೇರ್ ಅಂತ, ಎಷ್ಟು ಇಂಪಾರ್ಟೆಂಟ್? ಈಗ ನಮ್ದು ಒಂದು 60-70% ಅಂದರೆ ಕಡಿಮೆ ಅಂತನಿಲ್ಲ. ಅವರಿದ್ದರೆ ನಮಗೆ ಈ 100 ಬಲ ಬಂದಿರೋದು, ಇನ್ನೂ ಫಾಸ್ಟಾಗಿ ಆಗಿರೋದು ಪಬ್ಲಿಸಿಟಿ, ಜನಕ್ಕೆ ತಲುಪೋ ವಿಷಯಗಳಲ್ಲಿ ಈಗೂ ತಲುಪಿದೆ. ಈಗಲೂ ಅವ್ರ ಫ್ಯಾನ್ಸು ದರ್ಶನ್ ಸರ್ ಅಷ್ಟೇ ಇನಿಷಿಯಲಾಗಿ ತೊಗೊಂಡು ಅವರಷ್ಟೇ ಪ್ರಮೋಷನ್ ಮಾಡ್ತಾವ್ರೆ. ಅವರಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರೋದು, ಅದರ್ವೈಸ್ ಇನ್ನೇನಿಲ್ಲ. ರಚನಾ, ನೀನು ಅದೇ ಆ 100 ಆನೆ ಬಲ ಅಂತಾರಲ್ವಾ, ಸೊ ಅವ್ರಿದ್ದಾಗ ಜೊತೆಗೆ ಅದೊಂದು ಸ್ಟ್ರೆಂತ್ ಇರುತ್ತೆ ನಮಗೆ. ಬಟ್ ಆ ರೆಸ್ಪಾನ್ಸಿಬಿಲಿಟಿನ ಅವ್ರ ಫ್ಯಾನ್ಸ್ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ವಾಟ್ ಎವರ್ ನಮ್ಗೆಲ್ರಿಗೂ ಆ ಭಾರ ಇದೆ. ನಮ್ಮ ಸಿನಿಮಾ ನಾವು ಹೊತ್ಕೊಂಡು ಓಡಾಡ್ತಾ ಇದ್ವಿ, ಬಟ್ ಆ ಭಾರನ ನಮ್ಗೆ ಸ್ವಲ್ಪ ಇಳಿಸಿರೋದು ಯಾರಂದ್ರೆ ಅವ್ರ ಫ್ಯಾನ್ಸ್, ಅವ್ರ ಸೆಲೆಬ್ರಿಟೀಸ್. ಸೊ ಏನೇ ಟೆನ್ಷನ್ ಮಾಡ್ತಿದ್ದೀರಾ, ನಾವಿದೀವಿ ಅಂತ ಹೇಳ್ಬೇಕಾದ್ರೆ ಅವ್ರ ಅರ್ಧ ಹೊತ್ಕೊಂಡಿರ್ಬೇಕಾದ್ರೆ ನಮ್ಗೆ ಅಷ್ಟು ಗೊತ್ತಾಗ್ತದೆ. ಆ್ಯಂಡ್ ದರ್ಶನ್ ಸರ್ ಸಿನಿಮಾ ಅಂದಾಗ ಅದೊಂದಿದೆ, ಅವ್ರು ಯಾವತ್ತೂ ಇಲ್ಲಿ ತನಕ ಯಾರಿಗೂ ಮೋಸ ಅಂತೂ ಮಾಡಿಲ್ಲ. ಆ ಸಿನಿಮಾ ಅಂದಾಗ ಖಂಡಿತವಾಗ್ಲೂ ನಾವೇನು ಪೈಸಾ ವಸೂಲ್ ಸಿನಿಮಾಸ್ ಅವ್ರದ್ದೆಲ್ಲ. ಸೊ ಅವ್ರ ಸಿನಿಮಾ ಅಂದಾಗ ಮೋಸ ಅನ್ನೋದು ಪ್ರಶ್ನೆನೇ ಇಲ್ಲ. ಅದಿದೆ, ಅವರು ಆಲ್ರೆಡಿ ಸೆಟ್ ಮಾಡಿದ್ದಾರೆ ಮ್ಯಾಮ್. ಸೊ ಐ ಥಿಂಕ್ ಅವ್ರ ಫ್ಯಾನ್ಸ್ ಹೇಳಿದ್ದಾರೆ, ಅವ್ರ ಪೋಸ್ಟರೇ ಸಾಕು ಅಷ್ಟೇ, ದಟ್ಸ್ ಇಟ್. ಸೊ ದಿಸ್ ಮೂವೀಸ್ ಲೈಕ್ ಇದು ಮಾಡಿರೋದೇ ಅವ್ರ ಫ್ಯಾನ್ಸ್ಗೆ ಅಂತ, ಸ್ಪೆಷಲ್ ಆಗಿ ಅವ್ರ ಫ್ಯಾನ್ಸ್. ಅದೇ ಒಂದೊಂದು ಸೀನ್ಸು ಸರ್ನ ನೀವು ನೋಡಿದಾಗ ಸ್ಕ್ರೀನಲ್ಲಿ, ಅದು ದಟ್ಸ್ ಗೋಯಿಂಗ್ ಟು ಬಿ ಅ massive thing for his fans. ಫ್ಯಾನ್ಸ್ ಇರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಇರ್ಬೋದು, ಎಲ್ಲರೂ ತುಂಬಾ ಇದಾಗಿ ತಗೊಂಡು ಓಡಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಪ್ರಕಾಶ್ ವೀರ್ ಅವ್ರಿಗೆ ಒಂಥರ ಡಿಫ್ರೆಂಟ್ ಫಿಲಮ್ ಆಗುತ್ತಾ? ಖಂಡಿತ ಮೇಡಮ್. ಅಂದರೆ ನಾವು ಅಂದ್ಕೊಂಡಿದ್ದೀನಿ ಅಂದರೆ ಪ್ರಕಾಶ್ ಸರ್ ಬರೀ ಮಿಲನ ಮಾಡಿದ್ದಾರೆ, ಗೋಕುಲ ಅಂತ, ಅದ್ರ ಮಧ್ಯೆ ವಂಶಿನೂ ಮಾಡೋದು, ಅಂದರೆ ವೆರೈಟಿ ಕೈಂಡ್ ಆಫ್ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಇದು ಬೇರೆ ಜನರ್ ಸಿನಿಮಾ. ಸೊ ದರ್ಶನ್ ಪ್ರಕಾಶ್ ಸರ್ಗೆ ಇದು ಬೇರೆ ಜನರ್ ಸಿನಿಮಾ. ಸೊ ದರ್ಶನ್ ಸಾರು ಇದುವರೆಗೂ ನಾವೇನು ನೋಡಿದೀವೋ ಅದಕ್ಕೆ 100 ಪಟ್ಟು ಚೆನ್ನಾಗವ್ರೆ, 100 ಪಟ್ಟು ಚೆನ್ನಾಗಿ ಕಾಣಿಸ್ತವ್ರೆ, 100 ಪಟ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹಂಗೆ ಚೆನ್ನಾಗಿ ತೋರಿಸಿದಾರಲ್ಲ ಸರ್, ನಾನು ಹೇಳ್ತಾರೆ ಕತೆ ಬಗ್ಗೆ ಹೇಳ್ತೀನಿ. ಕತೆಗೆ ಬರ್ತಾ ಇದ್ದೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ನಾನೊಬ್ಬ ಕತೆಗಾರನಾಗಿ, ನಾನೊಬ್ಬ ಸಂಭಾಷಣೆಕಾರನಾಗಿ ಇದು ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ನಾನು ಕೇಳಿರೋ ಅತ್ಯುತ್ತಮ ಕತೆಗಳಲ್ಲಿ ನಮ್ಮ ಡೆವಿಲ್ ಸಿನಿಮಾ ಒಂದು. ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿರೋ ಅತ್ಯುತ್ತಮ ಕತೆಗಳಲ್ಲಿ ಡೆವಿಲ್ ಸಿನಿಮಾ ಕತೆ ಕೂಡ ಒಂದು. ಸರ್,
ನನಗೆ ಗೊತ್ತಿರೋಂಗೆ ದರ್ಶನ್ ಸರ್ ಇದರಲ್ಲಿ ಡ್ಯೂಯಲ್ ರೋಲ್ ಮಾಡ್ತಾ ಇದ್ದಾರೆ, ಡ್ಯೂಯಲ್ ಶೇಡ್ ಅಂತ ಅನ್ಬೋದು. ಸೊ ಅಂದರೆ ಆ ಡ್ಯೂಯಲ್ ಶೇಡ್ಗೆ ನೀವು ಮ್ಯಾಚ್ ಮಾಡಬೇಕಾಗಿತ್ತು ಡೈಲಾಗ್ಸು. ನಾನೇನು ಜಾಸ್ತಿ ನನಗೆ ಗೊತ್ತಿರೋ ಸ್ಟೋರಿನ ನಾನು ಬಿಟ್ಕೊಡಲ್ಲ, ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್ ಯು, ಹೌ ಡಿಡ್ ಯು ಗೋ ಅಬೌಟ್? ಅಂದರೆ ಬ್ಯಾಲೆನ್ಸ್ ಮಾಡಬೇಕಾಯಿತು ಆ ಡ್ಯೂಯಲ್ ಶೇಡ್ ಇದ್ರೊಳಗೆ ಇಂಪಾರ್ಟೆಂಟ್ ಇತ್ತು ಏನಂತ? ಅಂದರೆ ಮೇಡಮ್ ಇದು ಕಲ್ಪನೆ, ನಿಮಗೆ ಡ್ಯೂಯಲ್ ಶೇಡ್ ಅಂತ ಬಂದಿದ್ರೆ ಒಂದು ಕಲ್ಪನೆ ಇರ್ಬೋದು ಅಥವಾ ಗಾಳಿ ಮಾತಿರ್ಬೋದು, ಅಧಿಕೃತವಾಗಿ ನಿಮಗೂ ಗೊತ್ತಿಲ್ಲ. ಸೊ ಅಧಿಕೃತವಾದ ಅದು ಏನೇ ಇದ್ರೂ ಕೂಡ ನಾವು 11ನೇ ತಾರೀಕು ಬಂದ ಮೇಲೆ ನಮ್ಗೆ ಗೊತ್ತಾಗೋದು. ಅಂದರೆ ಈಗ ಅದೇ ಗರ್ಭಿಣಿ ಹೆಂಗಸು ಅದ್ರೊಳಗಡೆ ಹೆಣ್ಣು ಗಂಡು ಅವಳಿ ಜೋಡಿನೋ ಯಾರಿಗೂ ಗೊತ್ತಿಲ್ಲ. ಈಗ ಸಂಗೊಳ್ಳಿ ರಾಯಣ್ಣಲ್ಲಿ ಒಬ್ಬ ವಾರಿಯರ್ದು ಮಾಡಿದ್ದಾರೆ, ಇನ್ನೊಂದು ಪಿಕ್ಚರಲ್ಲಿ ಈಗ ತಾರಕಲ್ಲಿ ರಗ್ಬಿ ಪ್ಲೇಯರ್ ಆಗಿ ಮಾಡಿದ್ದಾರೆ. ಆ ಥರ ಇದರಲ್ಲೂ ಒಂದು ಕ್ಯಾರೆಕ್ಟರ್ ನಿಮ್ಮದು ಶೇಡ್ ಕಾಣಿಸ್ಬೋದು. ಸೊ ಮಿಕ್ಕಿದಷ್ಟು ಉತ್ತರಗಳು 11ನೇ ತಾರೀಕಿಗೆ ಗೊತ್ತಾಗುತ್ತೆ. ನಾನು ಮುಂದೆ ಒಂದು ಡೈಲಾಗ್ ಹೇಳಿದ್ರೆ ನೀವು ಗ್ಯಾರಂಟಿ ಹೇಳ್ಬಿಡ್ತೀರಾ? ಬೇಡ ಸಾಕು. ಆಲ್ರೆಡಿ ಹೇಳಿದ್ದೀನಿ, ಕೆಲವು ಕುತೂಹಲಗಳು ಹಾಗೆ ಉಳ್ಕೊಳ್ಳಿ, ಅಲ್ಲಿ ನೋಡಿದ್ರೆ ಚೆನ್ನಾಗಿದೆ. ಅಂದರೆ ಮುಚ್ಚಿಟ್ಟಷ್ಟು ಕುತೂಹಲ ಜಾಸ್ತಿ, ಬಿಚ್ಚಿಟ್ಟಷ್ಟು ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಅವಕ್ಕೆಲ್ಲವೂ ಉತ್ತರ 11ನೇ ತಾರೀಕು. ಸರ್, ಆ್ಯಸ್ ಅ ಡೈಲಾಗ್ ರೈಟರ್ ನೀವು ಶೂಟಿಂಗ್ ಸೆಟ್ಟಲ್ಲಿ ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಡೈಲಾಗ್ ರೈಟರ್ ಟು ಬಿ ಆನ್ ದ ಸೆಟ್ಸ್ ಆಫ್ ದ ಫಿಲಮ್, ಆ ಥರ ಏನಾದರೂ ಇಂಪ್ರೂವೈಸೇಷನ್ಸ್ ಇರ್ತಾ? ಸ್ಟೋರಿ ಓದ್ತೀರಾ ನೀವು ಫುಲ್ಲು? ಹೇಗೆ ನಿಮ್ಮ ಪ್ರೋಸೆಸ್ ಇರುತ್ತೆ ಯೂಶಲಿ? ಈ ಸಿನಿಮಾ ಹೇಗಿದ್ರೆ ಪ್ರಕಾಶ್ ಸರ್ ಆಲ್ರೆಡಿ ಕತೆ ಮಾಡಿಬಿಟ್ಟಿದ್ರು, ಸ್ಕ್ರೀನ್ ಪ್ಲೇನು ಕೂಡ ಮಾಡಿಬಿಟ್ಟಿದ್ರು, ಸಣ್ಣ ಪುಟ್ಟ ಚೇಂಜಸ್ ನಡೀತಾ ಇತ್ತು. ಸೊ ಅದ್ರ ಜೊತೆಯಲ್ಲೇ ಡೈಲಾಗ್ ಬರ್ಕೊಂಡೋಗಿದ್ದು. ನಾನೇನು ಬಲ್ಕ ಒಂದೇ ಸತಿ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಡೈಲಾಗ್ ಬರೀಲ್ಲ, ಚರ್ಚೆ ಮಾಡ್ಕೊಂಡೇ ಬರಿತಾ ಇದ್ದು. ಸೊ ಅದಾದಮೇಲೆ ಫೈನ್ ಟ್ಯೂನಿಂಗ್ ಸೆಟ್ಗೆ ಹೋದ್ಮೇಲೆ ಇದು ಎಲ್ಲ ಸಿನಿಮಾಗಳಲ್ಲೂ ಆಗುತ್ತೆ ಸಹಜವಾಗಿ. ಸೆಟ್ಗೆ ಹೋದ್ಮೇಲೆ ಆನ್ ಸ್ಪಾಟಲ್ಲಿ ಅಥವಾ ಟೇಕ್ ಆದಮೇಲೆ ಕೂಡ ಕೆಲವು ಟೈಮ್ ಇನ್ನೊಂದು ತೊಗೊಳ್ಳೋಷ್ಟು ಚಾನ್ಸಸ್ ಇರುತ್ತೆ. ಇದು ನಡೆಯೋದ್ಕೋಬೋದು. ಬಟ್ ಡೆಫಿನೆಟ್ಲಿ ಫ್ರಮ್ ಸ್ಟಾರ್ ಇನ್ಪುಟ್ಸ್ ಇದ್ದೇ ಇರುತ್ತೆ, ಈ ಡೈಲಾಗ್ ನನಗೆ ಬೇಡ ಅಂತ. ಬಿಕಾಸ್ ಅವರು ಅವ್ರ ಫ್ಯಾನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಆ ಥರ ಸನ್ನಿವೇಶ ಏನಾದ್ರು ಬಂತ ನಿಮಗೆ ಸಿಚುವೇಶನ್? ಆ ಥರ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಬಂದಿಲ್ಲ. ಅದೇ 100 ಡೈಲಾಗಲ್ಲಿ 1-2 ಬೇಡ ಅಂತ ಹೇಳಿದ. ಇದನ್ನು ಯಾಕೆ, ಇದು ಅರ್ಥ ಏನು, ಇದನ್ನ ಯಾಕೆ ಹಿಂಗೆ ಹೇಳ್ಬಾರ್ದು ಅಂದರೆ ವಿನಃ ಸಾರಾಸಗಟಾಗಿ ಬೇಡ ಅಂತ ಹೇಳಿಲ್ಲ. ಇಲ್ಲ ಸರ್ ಅದು ಅರ್ಥ ಹಿಂಗೆ ಅಂತಂದಮೇಲೆ ಅದನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದನ್ನು ಬೇಡ ಅಂತ ಹೇಳಿಲ್ಲ. ಏನಾದ್ರು ಒಂದು ಮೋರ್ ದೆನ್ 2 ವರ್ಷನ್ಸ್ ಆಫ್ ಡೈಲಾಗ್ ರೈಟಿಂಗ್ ಆಯಿತಾ? ಎಷ್ಟು ವರ್ಷನ್ಸ್ ಇತ್ತು? ನಾನು ಸುಮಾರು ಅಂದರೆ ವರ್ಷ ಅನ್ನೋದಕ್ಕಿಂತ ಸುಮಾರು ಯಥೇಚ್ಛವಾಗಿ ಬರೆದಿದ್ದೀನಿ. ಅದರಲ್ಲಿ ದಿ ಬೆಸ್ಟ್ನ ಆಯ್ಕೆ ಮಾಡಿಕೊಂಡು ನಮ್ಮ ಕಥೆಗೆ ಏನೂ ಹೆಚ್ಚು ಕಮ್ಮಿ ಆಗದಂಗೆ, ದರ್ಶನ್ ಸಾರ್ಗೂ ಇಮೇಜ್ಗೆ ಹೊಡ್ತಾ ಬೆಳೆದಂಗೆ, ಫ್ಯಾನ್ಸ್ಗೂ ರುಚಿಸೋ ಥರ ಡೈಲಾಗ್ನ ಉಳಿಸ್ಕೊಂಡಿದ್ದೀನಿ. Okay, coming to Rachana, I know there's very little about you right now. And of course, all attraction, all talk, all buzz was with that glamorous song. ಐ ವಾಸ್ ಆಲ್ವೇಸ್, ನನಗೆ ಹೇಳಿದರು ಸಿನಿಮಾ, ನಾನು ಯಾವಾಗ ಕತೆ ಕೇಳಕ್ಕೆ ಹೋಗಿದ್ದೆ ಇದು ನನಗೆ ಹೇಳಿದರು ಇದೊಂದಿರುತ್ತೆ. ಅದು ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಸಾಂಗ್ಸ್ ಆಗಿರ್ಬೋದು, ವಾಟ್ ಎವರ್ ಸಿಚುವೇಶನ್ಸ್ ಸಿನಿಮಾಗೆ ಬೇಕಿತ್ತೇ ಹೊರತು ಅಥವಾ ಇದೊಂದು ಆ್ಯಡ್ ಮಾಡೋಣ ಫಾರ್ ದ ಗ್ಲಾಮರಸ್ ಪಾರ್ಟ್ ಅದಲ್ಲ. ವೆನ್ ಯು ವಾಚ್ ದ ಮೂವಿ ಅಲ್ಲ, ನಿಮಗೆ ಆವಾಗ ಗೊತ್ತಾಗುತ್ತೆ ಓಕೆ ಯಾಕೆ ಈ ಸಾಂಗ್ ಇಲ್ಲಿದೆ, ಯಾಕೆ ಇನ್ನೊಂದು ಸಾಂಗ್ ಅಲ್ಲಿದೆ. ಸೊ ಪ್ರತಿಯೊಂದೂ ಇಟ್ಸ್ ವೆಲ್ ಪ್ಲೇಸ್ಡ್, ಪ್ರತಿಯೊಂದೂ ಆ ಸಿಚುವೇಶನ್ಗೆ ತಕ್ಕಂತೆ ಇರೋದು. ಸೊ ನನಗೆ ಫಸ್ಟಿಗೆ ಆಲ್ರೆಡಿ ಹೇಳಿದರು. ಸೊ ಐ ವಾಸ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಒನ್ ಆಸ್ ವೆಲ್. You were excited? Yeah, I was not scared. No, because ನನಗೆ the moment I met sir ಅಲ್ಲ, he made me that comfortable. ಯಾ ನನಗೆ ಅದು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಭಯ ಅಂಜಿಕೆ ನನಗೆ ಏನೂ ಇರಲಿಲ್ಲ ಮ್ಯಾಮ್. ಐ ವಾಸ್ ವೆರಿ ಮಚ್ that on-screen chemistry with the hero is very important. Exactly. But that on-screen chemistry with a star is different from a debutant point of view. True. So adana hege work, how did you work around it anta? See, I did my homework. ನನಗೆ ಐ ವಾಸ್ ವೆರಿ ಶೋರ್ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನನಗೆ ಇದು ಸಿಕ್ಕಿದೆ ಅಂದಾಗ ಐ ಹ್ಯಾವ್ ಟು ಯುಟಿಲೈಸ್ ದಿಸ್. ನನಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಫೌಂಡೇಶನ್, ರೈಟ್? ಸೊ ಐ ಹ್ಯಾವ್ ಟು ಪುಟ್ ಮೈ 100% ಹಿಯರ್ ಅಂತ ನನಗೆ 100% ನನಗಿತ್ತು. ಆ್ಯಂಡ್ ಐ ಡಿಡ್ ಮೈ ಹೋಮ್ವರ್ಕ್ ದೆ. ಸೊ ದಟ್ಸ್ ವಾಟ್ ಅಲ್ಲ ನಾನು ಹೇಳ್ತಾರೆ. ನನಗೆ ಯಾವ ಸಿಚುವೇಶನ್ಸ್ ಆಗಿರಲಿ, ಸಿನಿಮಾದಲ್ಲಿ ಯಾವುದೇ ಹಾಡಾಗಿರಲಿ, ಎನಿಥಿಂಗ್ ಮ್ಯಾಮ್, ನಂಗೆ ಒಂದಿನೂ ಕಷ್ಟ ಅಂತ ಅನ್ಸಿಲ್ಲ. ಬಿಕಾಸ್ ನಮ್ಮ ದರ್ಶನ್ ಸರ್ ಇಂದ ಅಷ್ಟು ಆರಾಮಾಗಿ ಮಾತಾಡ್ಸೋರು, ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸೋರು. ನನಗೆ ನಾನು ಸ್ಪೇಸ್ ಕೊಡ್ತಾ ಇದ್ರು. ಫಾರ್ ಅನ್ ಆರ್ಟಿಸ್ಟ್ ಏನು ಸ್ಪೇಸ್ ಕೊಡಬೇಕು ಒಂದು ಕೋ ಆರ್ಟಿಸ್ಟ್ ಆಗಿ ಅವರು, ಹಿ ಯೂಸ್ ಟು ಲೆಟ್ ಮೀ ಆರಾಮಾಗಿ ಡೂ ವಾಟ್ ಎವರ್ ಯು ವಾಂಟ್. ಎಷ್ಟು ಮಿಸ್ಟೇಕ್ಸ್ ಬೇಕಾದರೂ ಮಾಡು, ಏನು ಬೇಕಾದ್ರೂ ಮಾಡು, ಸಿನಿಮಾಗೆ ಏನು ಬೇಕು ಅದು ಕೊಡು. ಸೊ ಹಿ ಲೆಟ್ ಮೀ ಲೈಕ್ ಅ ಫ್ರೀ ಬರ್ಡ್, ಡೂ ವಾಟ್ ಎವರ್ ಯು ವಾಂಟ್, ಬಿ ಹೌ ಕಂಫರ್ಟೇಬಲ್, ಎಷ್ಟು ಕಂಫರ್ಟೇಬಲ್ ಬೇಕಾದರೂ ನನ್ನನ್ನು ಆರಾಮಾಗಿ ಬಿಟ್ಬಿಟ್ರು. ಸೊ ದಟ್ ವಾಸ್ ವೆರಿ ಈಸಿ ಫಾರ್ ಮಿ ಟು ವರ್ಕ್. Did that help you as an actor? ಅಬ್ಸಲ್ಯೂಟ್ಲಿ ಮ್ಯಾಮ್. ನನ್ನ ಸ್ಪೇಸ್ ನನಗೆ ಕೊಟ್ಟಾಗ, ನನ್ನಷ್ಟಕ್ಕೆ ಬಿಟ್ಟಾಗ, ಸೊ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್. ಓಕೆ ನಾನು ಹಿಂಗೆ ತಪ್ಪು ಮಾಡಿದ್ರೆ ಅವ್ರು ಏನಾರು ಬೈದ್ಬಿಡ್ತಾರೋ, ಅಥವಾ ನಾನು ಪಟ್ಪಟ ಹೇಳ್ಬಿಡ್ಬೇಕು, ಅಥವಾ ನಾನು ಹೆಂಗಿರಬೇಕು ಹಂಗಿರಬೇಕು, ರಿಸ್ಟ್ರಿಕ್ಷನ್ಸ್ ಇದ್ದಾಗ ನಾನಾಗೇ ಇರಲ್ಲ ಅಲ್ಲಿ. ಸೊ ದ್ಯಾಟ್ ನೆವರ್ ಹ್ಯಾಪನ್
in this devil set. See, Prakash sir is always calm, he is always composed. ಅವರು ಬೈಯೋದಾಗ್ಲಿ ಜಗಳ ಮಾಡೋದಾಗ್ಲಿ ನೋ, ಬಟ್ ಕೋಪ ಬರತ್ತೆ ಅವ್ರಿಗೆ ವೆರಿ ರೇರ್ಲಿ. ಬಟ್ ಯಾವತ್ತು ಆರ್ಟಿಸ್ಟ್ಗಳಿಗೆ ಹಿ ಇಸ್ ವೆರಿ ಶೋರ್ ಅವ್ರ ಮೂಡ್ ಹಾಳು ಮಾಡಬಾರ್ದು. ಅವ್ರು ಏನು ಮಾಡ್ತಾರೆ ಬಿಟ್ಬಿಡೋಣ. ಬೇರೆ ಅವ್ರಿಗೆ ಏನಾದರೂ ಚೇಂಜಸ್ ಬೇಕಾ, ಹಿಲ್ ಕಮ್ ಅಂಡ್ ಪೊಲೈಟ್ಲಿ ಸೇ ನೋ, ಸಿ ದಿಸ್ ಇಸ್ ದ ಸಿಚುವೇಶನ್, ಐ ವಾಂಟ್ ದಿಸ್. ಪ್ರಕಾಶ್ ಸರ್ ಇಸ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಹಿ ನೀಡ್ಸ್. ಸೊ ಅವ್ರಿಗೇನು ಬೇಕು ಇಸ್ 10,000% ಶೋರ್. ನನಗೆ ಇದ್ದೇ ಬೇಕು ಅಂದರೆ ಅದೇ ಬೇಕು. ಅದು ಬರೋ ತನಕ whoever the artist might be, he wants that. ಅದು ತೆಗಿಯೋ ತನಕ ಅವ್ರು ಬಿಡಲ್ಲ. So you're talking about space. Yeah. How much is your space in the devil's world? So yeah, right. Nice question, ma'am. Because here, this is Prakash Sir's universe, Prakash Sir cinema ಇದು. ಸೊ ಪ್ರತಿಯೊಂದು ಆರ್ಟಿಸ್ಟ್ಗಳಿಗೂ ಅದರದ್ದೇ ಸ್ಪೇಸ್ ಇದೆ, ಅದರದ್ದೇ ಆದಂಥ ತೂಕ ಇದೆ. ಆ್ಯಂಡ್ ಪ್ರಕಾಶ್ ಸರ್ ಕ್ಯಾರೆಕ್ಟರೈಸೇಷನ್ಸ್ ಕೂಡ ಅಷ್ಟೇ ನೀಟಾಗಿರುತ್ತೆ. ನಾಟ್ ಜಸ್ಟ್ ಹೀಲ್ ನೆವರ್ ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಅವ್ರ ಎಂಟೈರ್ ಸಿನಿಮಾದಲ್ಲಿ ಎಷ್ಟೆಲ್ಲ ಕ್ಯಾರೆಕ್ಟರ್ಸ್ ಬರುತ್ತೆ ಅಲ್ಲ, ಪ್ರತಿಯೊಂದಕ್ಕೂ ಸ್ಕೋಪ್ ಇದೆ, ಪ್ರತಿಯೊಂದಕ್ಕೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಇವಾಗ ಹೀರೋಯಿನ್ ಅಂತ ಬಂದಾಗ ಮೇನ್ ಥಿಂಗ್ ಅವ್ರು ಆಡಿಷನ್ಸ್ ಏನಕ್ಕೆ ಮಾಡ್ತಾ ಇದ್ರು ಅಂದರೆ ದಿಸ್ ವಾಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಆಗಿರೋದ್ರಿಂದ ಆಡಿಷನ್ಸ್ ಅಂತ ಹೋದ್ರು. ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅವ್ರು ಮಾತ್ರ ಬೇಕು ಅಂತ ಅವ್ರು ತಗೊಂಡಿರೋದ್ರಿಂದ. ಸೊ ಅಲ್ಲೇ ನಮಗೆ ಯೋಚನೆ ಮಾಡ್ಬೋದು. ಇದರಲ್ಲಿ ನನಗೆ ತುಂಬಾ ಇದೆ. ಡೆಫಿನೆಟ್ಲಿ ನೋ, ಇಟ್ಸ್ ನಾಟ್ ಜಸ್ಟ್ ಬಂದು ಹೋಗು ಹೀರೋಯಿನ್ ಕೂಡ ಅಲ್ಲ. ಐ ವಿಲ್ ಟ್ರಾವೆಲ್ ಥ್ರೂ ಔಟ್, ಐ ವಿಲ್ ಬಿ ದೇರ್. ನನಗೆ ನನ್ನದೇ ಆದಂತಹ ಸ್ಪೇಸ್ ಇದೆ. Yeah, there's always that assumption and the people are fixed that in a star film heroines doesn't have anything to do. Yeah. No. I have my space. Not just me, each and every other characters are so well crafted here. ಇದೆ, ಪ್ರತಿಯೊಬ್ಬರಿಗೂ ಅದರದ್ದೇ ಆದಂತಹ ತೂಕ ಕೂಡ ಇದೆ, ಸ್ಪೇಸ್ ಕೂಡ ಇದೆ. ಬಟ್ ಅದೇ ಆ ಕ್ಯಾರೆಕ್ಟರ್ ಬಗ್ಗೆ ನಮಗೆ ಒಂದೆರಡು ಲೈನಲ್ಲಿ ಹೇಳ್ಬೋದಲ್ಲ ವಿತೌಟ್ ರಿವೀಲಿಂಗ್? ನನ್ನ ಪಾತ್ರ ನಾನು ಹೇಳಿದ್ದೀನಿ, ನಿಮ್ಮ ಪಾತ್ರ ನೀವು ಇಲ್ಲ, ನಾನು ಏನೇ ಹೇಳಿದ್ರು ಬಿಟ್ಕೊಟ್ಟಾಗ ಆಗತ್ತೆ. ಇಲ್ಲಿ ತನಕ ನನ್ನ ಕ್ಯಾರೆಕ್ಟರ್ ಅದು ಹೆಂಗೆ ಬರುತ್ತೆ ಅಂತಲೂ ತೋರಿಸಿಲ್ಲ. ಕೆಲವು ಸುಳ್ಳುಗಳು ಹೇಳ್ಬಾರ್ದು. ಎಲ್ರಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಅದೊಂದು ಹೇಳಬಲ್ಲೆ. ಬಟ್ ಶಿ ಇಸ್ ಬೋಲ್ಡ್, ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಕ್ಲಮ್ಸಿ, ಬಬ್ಲಿ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಶಿ ವಿಲ್ ಬಿ ಅ ಸಪೋರ್ಟಿವ್ ಸಿಸ್ಟಮ್ ಥರ. ಒಂದು ಸಿನಿಮಾಗೆ ಏನು ಬೇಕು, ಶಿ ಇಸ್ ಅ ಸಪೋರ್ಟಿವ್ ಸಿಸ್ಟಮ್ ಫಾರ್ ದ ಹೀರೋ ಆ್ಯಂಡ್ ಫಾರ್ ದಿಸ್ ಮೂವಿ. ಇಲ್ಲ ಸೊ ಇದು ಇಷ್ಟು ಮಾತ್ರ ಹೇಳ್ಬೋದು ಮ್ಯಾಮ್. ಒಂದಿಷ್ಟು ಹೇಳಿದ್ರು ಬಿಟ್ಕೊಟ್ಟಂಗೆ ಆಗ್ಬಿಡತ್ತೆ. ಸೊ ಶಿ ಇಸ್ ಗೋಯಿಂಗ್ ಟು ಬಿ ಲೈಕ್ ಅ ಸಪೋರ್ಟ್ system, for the hero as well as the... This is the standard dialogue with every hero, every heroine while we do an interview. But still, if ನಾನು ಕಾಂತರಾಜ್ ಅವ್ರು ಕೇಳಬೇಕು, ಸರ್ ಡೆವಿಲ್ಗೆ ಅಂದರೆ ಆ ಟೈಟಲಿಂದ ಏನು ಡಿಫ್ರೆಂಟ್ ಅಸಂಪ್ಷನ್ಸ್ ಇದೆ. ಈ ಟೈಟಲ್ ಬೇಕಿತ್ತಾ ಈ ಫಿಲಮ್ಗೆ ಹಾಗೆ ಹೀಗೆ ಅಂತ. ಅದನ್ನು ಬಿಟ್ಟು ನಾನು ನಿಮ್ಗೆ ಕೇಳ್ತೀನಿ, ನೀವು ಆ್ಯಸ್ ಅ ಡೈಲಾಗ್ ರೈಟರ್ ದ ಡೆವಿಲ್ ಅನ್ನೋದು ಬಿಟ್ಟು ಬೇರೆ ಏನಾದರೂ ಟೈಟಲ್ ಇಟ್ಟಿದ್ರೆ ಯಾವ್ದು ಇರ್ತಾ ಇದ್ರಿ ನೀವು ಅದಕ್ಕೆ? ದ ಕಿಂಗ್. ಸೊ ದೇರ್ ಇಸ್ ಆಲ್ವೇಸ್ ಅನದರ್ ಆಲ್ಟರ್ನೇಟಿವ್ ಟೈಟಲ್. ಆಲ್ರೆಡಿ ಓಡ್ತಿತ್ತು. ಸಪೋಸ್ ಹಂಗೆ ಅಕಸ್ಮಾತ್ ಏನಾದ್ರು ಹಂಗಾದ್ರೆ ದಿ ಕಿಂಗ್ ಅಂತ ಇಡ್ಬೋದಾ ಅಂತ ಒಂದು ಚರ್ಚೆ ಆಗಿತ್ತು. ಬಟ್ ಆ್ಯಕ್ಚುಲಿ ದಟ್ಸ್ ದ ಥೀಮ್ ಆಫ್ ದ ಫಿಲಮ್. 11 ಡಿಸೆಂಬರ್. ಬಿಟ್ಕೊಡಲ್ಲ. ಓಕೆ ಅಫ್ಕೋರ್ಸ್. ವಾಟ್ ವಾಸ್ ದಟ್ ಇಂಟ್ರಾಕ್ಷನ್ ಯು ವುಡ್ ಆಫನ್ ಹ್ಯಾವ್ ವಿತ್ ದರ್ಶನ್ ಸರ್? ಜನರಲಿ ಒಂದು ಕುತೂಹಲ ಇರ್ತಲ್ಲ ಸ್ಟಾರ್ ಜೊತೆ ಇದ್ದಾಗ ಒಂದು ಇಂಟ್ರಾಕ್ಷನ್ ಮಾಡಬೇಕು ಅಂದರೆ. ಹೌದು. ಸೊ ಫಸ್ಟ್ಲಿ ಸಿನಿಮಾ ಹಿಂಗೆ ಏನು ದಟ್ಸ್ ಹೋಲ್ ಡಿಫ್ರೆಂಟ್ ಥಿಂಗ್. ಬಟ್ ತುಂಬ ಲೈಕ್ ಪರ್ಸ್ನಲ್ ಆಗಿ ನಾವೇನು ಮಾತಾಡ್ತೀವಿ, ಇಟ್ಸ್ ಆಲ್ ಅಬೌಟ್ ಆ್ಯನಿಮಲ್, ಬರ್ಡ್ಸ್. ಯು ನೋ ಹೌ ಡೈ ಹ್ಯಾಡ್ ಆ್ಯನಿಮಲ್ ಲವರ್ ಅವರು ಅಂತ. ಸೇಮ್ ಹಿಯರ್. ಸೊ ದ್ಯಾಟ್ ಒನ್ ಥಿಂಗ್ ನೋ ಕನೆಕ್ಟೆಡ್ ಅಸ್ ವೆರಿ ಕ್ವಿಕ್ಲಿ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ಅಲ್ಲಿಂದ ಮಾತಾಡಿ ಯಾರಿ that space was built, that comfortable was the comfort zone anta built ಆಗ್ಬಿಡ್ತು. So it was always about animals, birds, nature, his photography, cars collections and ಈ ಥರ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ವಿ ಮ್ಯಾಮ್. ಸೊ ಯು ಸಾ ದ ಯು ಗಾಟ್ ಟು ನೋ ದ ಆನಿಮಲ್ ಲವರ್ ನೇಮ್. ನಾನು ಎಷ್ಟೋ ಕಡೆ ಹೇಳ್ಕೊಂಡಿದ್ದೀನಿ ಕೂಡ, ಹೀಸ್ ನಥಿಂಗ್ ಮೋರ್ ಲೈಕ್ ಹೀಸ್ ಜಸ್ಟ್ ಲೈಕ್ ಅನ್ ಎನ್ಸೈಕ್ಲೋಪೀಡಿಯಾ. ಅಂದರೆ ನಾವು ಅದನ್ನು ತೆಗೆದು ನೋಡಿದ್ರೆ ಪ್ರತಿಯೊಂದು ಆನಿಮಲ್ ಡೀಟೇಲ್ಸ್ ಬರುತ್ತೆ, ಅಥವಾ ಬರ್ಡ್ಸ್ ಡೀಟೇಲ್ ಬರುತ್ತೆ, ಅಥವಾ ಒಂದು ಲೊಕೇಶನ್ ಡೀಟೇಲ್ ಬರುತ್ತೆ. ಹೀಸ್ ಲೈಕ್ ದಾಟ್. ಒಂದು ಬರ್ಡ್ ಅಥವಾ ಯಾವುದೇ ಬರೀ ಇಂಡಿಯನ್ ಬರ್ಡ್ ಅಲ್ಲ, ಬೇರೆ ಕಂಟ್ರಿ ಬರ್ಡ್ಸ್ ಆಗಿರಲಿ ಆ್ಯನಿಮಲ್ಸ್ ಆಗಿರಲಿ ಕೇಳಿ ನೋಡಿ ಅವ್ರ ಹತ್ರ, ವಿಲ್ ಬಿ ನೋಯಿಂಗ್ ಅಬೌಟ್ ಇಟ್. ಅದು ಎಲ್ಲಿಂದ ಬಂತು, ಅದ್ರ ಒರಿಜಿನ್ ಏನು, ಅದಕ್ಕೆ ಏನು ತಿನ್ನತ್ತೆ, ಏನು ಫುಡ್, ಹಾಗೆ ಹಿಂಗೆ ಎವ್ರಿ ಸಿಂಗಲ್ ಥಿಂಗ್ ವಿಲ್ ಟೆಲ್ ಯು. ಸೊ ಅದೊಂದು ಖುಷಿ ನನಗೆ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ. ಯು ಬಿಕಮ್ ಅ ಫ್ಯಾನ್ ಆಫ್ ದಟ್ ಓನ್ಲಿ ಫಾರ್ ದಟ್ ಆನಿಮಲ್ ಲವರ್ ಇನ್ ಹಿಮ್. ಫಾರ್ ದ ಪರ್ಸನ್ ದಟ್ ಹೀ ಇಸ್, ಐ ಆಮ್ ಅ ಫ್ಯಾನ್ ಡೆಫಿನೆಟ್ಲಿ. ಸೊ ಅದು ಆನಿಮಲ್ ಲವರ್ ದಟ್ ಆ್ಯಡ್ ಆನ್ ಆಯಿತು, ದೆನ್ ಬಿಡಿ ಇನ್ ಫಾರ್ ಎವರ್ ಫ್ಯಾನ್. ಆಲ್ಸೋ ಇಟ್ಸ್ ಇಂಪಾರ್ಟೆಂಟ್ ಟು ಆಸ್ಕ್ ಯು,
what is the interaction been with his fans wherever you're traveling to? ಡೇ ಒನ್ನಿಂದ ಅವ್ರು ಕೊಡ್ತಿರೋವಂಥ ಪ್ರೀತಿ I've just seen TVಸಲ್ಲಿ ನೋಡ್ತಾ ಇದ್ದೆ, ಓಕೆ ದರ್ಶನ್ ಸರ್ ಫ್ಯಾನ್ಸ್ ಅಂದರೆ ಹಿಂಗಿರ್ತಾರೆ ಹಂಗಿರ್ತಾರೆ, ಬಟ್ ಇವಾಗ ನಾನು ಪರ್ಸ್ನಲ್ ಆಗಿ ಅದನ್ನು ನೋಡ್ತಿರ್ಬೇಕಾದ್ರೆ ಲಿಟ್ರಲಿ ಐ ಕ್ರೈಡ್. ರೀಸೆಂಟ್ಲಿ ಐ ಹ್ಯಾಡ್ ಅ ವಿಸಿಟ್, ತುಮಕೂರು ಹೋಗಿದ್ದೆ ನಾನು. ಐ ವಾಸ್ ಸಿಟಿಂಗ್ ಇನ್ ದ ಕಾರ್ ಆ್ಯಂಡ್ ಐ ವಾಸ್ ಕ್ರೈಯಿಂಗ್ ಫಾರ್ ದಿ ಸ್ಲೋಗನ್ಸ್ ದಟ್ ದೇ ವರ್ ಲೈಕ್. ಅವರು ಆ ಕೂಗಾಗಲಿ, ನನ್ನ ಹೆಸರು ಅಂದರೆ ಡೆವಿಲ್ ಕ್ವೀನ್ ಅಂತ ಹೇಳೋದಾಗಲಿ, ಅಥವಾ ಡಿ ಬಾಸ್ ದಟ್ ಸ್ಲೋಗನ್ ದಟ್ ಐ ಗೆಟ್ ಟು ಹಿಯರ್, ದೇ ಮೇಡ್ ಇಟ್ ಲೈಕ್ ಅದನ್ನ ನನ್ನೊಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆ ದಿನ. ಓಕೆ, ಒಂದು ಆರ್ಟಿಸ್ಟ್ಗೆ ಅದಕ್ಕಿಂತ ಬೇರೆ ಏನೂ ಬೇಡ. ಫಾರ್ ಅ ಹೀರೋ ಅಥವಾ ಹೀರೋಯಿನ್ ನಾವು ಅರ್ನ್ ಮಾಡ್ತಿರೋದಿಲ್ಲ ಏನಕ್ಕೆ, ಇಷ್ಟು ಕಷ್ಟಪಡ್ತಿರೋದು ಏನಕ್ಕೆ, ಅವ್ರ ಪ್ರೀತಿನ ಗಳಿಸ್ಕೊಳ್ಳೋಕ್ಕೆ ಅಂತ. ಸೊ ಈ ಫಸ್ಟ್ ಸಿನಿಮಾದಲ್ಲೇ ನನಗೆ ಆ ಥರ ಒಂದು ವೆಲ್ಕಮ್ ಸಿಕ್ತಾಗ ಅವ್ರ ಫ್ಯಾನ್ಸ್ ಕಡೆಯಿಂದ, ನೀವೇನೇ ಮಾಡಿ ಮುಂದೆ ಯಾವುದೇ ಸಿನಿಮಾ ಮಾಡಿ ಮೇಡಮ್ ನಾವು ಇರ್ತೀವಿ ನಿಮ್ಮ ಜೊತೆ, ಹೂ ವಿಲ್ ಸೇ ದ್ಯಾಟ್ ಅಂತ ನನಗೆ ಅದೊಂಥರ ಐ ಡೋಂಟ್ ನೋ. But also having said that, Rachanage, any actor starting with, it is a, I don't think you dreamt about it. No. It happened, and you're happy with it. But ilinda ಒಂದು star film ಸಿಕ್ಕಿದ್ಮೇಲೆ the transition next what ಅಂತ ಅಂದಾಗ it becomes difficult. What will be your next film anta? I don't think nothing will change in me, ma'am. No, so, but the choice of movies definitely that matters. That definitely matters. But for me, no, I'm here. ನನಗೆ ನನ್ನ ಟ್ಯಾಲೆಂಟಿಂದ ನಾನು ಇಲ್ಲಿರೋದು. ಸೊ ನನಗೆ ಮುಂದೆ ಯಾವುದೇ ನನ್ನ ಪರ್ಫಾರ್ಮೆನ್ಸ್ಗಳ ಸ್ಕೋಪ್ ಇದೆ, ನನಗೆ ಆ್ಯಸ್ ಅ ಪರ್ಫಾರ್ಮರ್ ನನಗೆ ಸ್ಟ್ಯಾಂಡ್ ಆಗ್ಬೋದು ಅಂತ ಯಾವುದೇ ಸ್ಕ್ರಿಪ್ಟ್ ಬಂದರು, ಐ ಡೂ ಇಟ್. ಸೊ ಐ ಆಮ್ ಹಿಯರ್ ಟು ಬಿ ಆ್ಯಸ್ ಅನ್ ಆರ್ಟಿಸ್ಟ್. ನಾನು ಇಲ್ಲಿ ಬಂದಿರೋದು, ನಾನು ಸ್ಟಾರ್ ಫಿಲ್ಮ್ಸೇ ಮಾಡಬೇಕು, ನಾನು ಅಲ್ಲೇ ಹೆಸರು ಮಾಡಬೇಕು, ನೋ, ಐ ಡೋಂಟ್ ಹ್ಯಾವ್ ದ್ಯಾಟ್. ಸೊ ಟುಮಾರೋ ಇಫ್ ಸಮ್ newcomer comes and offers, ಡೆಫಿನೆಟ್ಲಿ ಇಫ್ ದೇರ್ ಇಸ್ ಲೈಕ್ ನನ್ನ ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇದೆ, ಓಕೆ ನನ್ನನ್ನು ಆ ಕ್ಯಾರೆಕ್ಟ್ರಲ್ಲಿ ನೋಡ್ಬೋದು, ನಾನು ಅದನ್ನು ಆ ಕ್ಯಾರೆಕ್ಟರ್ಗೆ ನನ್ನಿಂದ ಏನು ಜಸ್ಟಿಫೈ ಮಾಡ್ಬೋದು, ನಾನು ಅದನ್ನು ಕೊಡ್ಬೋದು ಅಂತಿದ್ರೆ ಡೆಫಿನೆಟ್ಲಿ ಎಸ್. ಬಟ್ ಹೌ ದ ಡೆವಿಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡೆವಿಲ್ ಅದೇ ಹೇಳಿದೆ ಅಲ್ಲ, ನಾನು ಇಲ್ಲಿಂದ ವಾಟ್ ಎವರ್ ದ ಸಕ್ಸಸ್, ವಾಟ್ ಎವರ್ ಇಟ್ ಮೈಟ್ ಬಿ, ನಾನು ಇನ್ ಲೈಫಲ್ಲಿ ಏನೇ ನೋಡಿದ್ರು, ಏನೇ ಒಳ್ಳೇದಾದರೂ, ದಟ್ ಈಸ್ ಫಾರ್ ಡೆವಿಲ್, ದಟ್ ಈಸ್ ಫ್ರಮ್ ದ ಡೆವಿಲ್, ದಟ್ ಈಸ್ ಗೋಯಿಂಗ್ ಟು ಬಿ ಫಾರ್ ದ ಡೆವಿಲ್. ಸೊ ಡೆವಿಲ್ ಇಸ್ ಲೈಕ್ ಮೈ ಎವ್ರಿಥಿಂಗ್ ಹಿಯರ್ ಆಫ್ಟರ್. ಯಾ ಸೊ ಎಲ್ಲೇ ಹೋದ್ರು ನನ್ನ ರಚನಾ ಅಂತ ಮರ್ತು ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಜನ, ಅದು ಡೆವಿಲ್ ಕ್ವೀನ್ ಅಂತಲೇ ಎಲ್ಲ ಕಡೆ ಇದಾಗ್ಬಿಟ್ಟಿದೆ. ಸೊ ದಟ್ ಈಸ್ ಗೋಯಿಂಗ್ ಟು ಸ್ಟೇ ಫಾರ್ ಎವರ್ ವಿತ್ ಮೀ ಅಂತ. ಯಾ ಖಂಡಿತ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲು ಬಲು ಕೋಪ ಬರುವುದು, ಕೋಪ ಬರಲು ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? You have seen up and close of during the process of making The Devil and working with Darshan sir. When people ask you, sir ಹೇಗಿದ್ರು ಈ ಶೂಟಿಂಗ್ ಟೈಮಲ್ಲಿ ಅಂದಾಗ, what was it like? ಅದೇ ಮ್ಯಾಮ್, ಇವಾಗ ನಾವು ಉದಯಪುರಲ್ಲಿ ಶೂಟ್ ಮಾಡ್ತಾ ಇದ್ದೆ. ಅದೇ ಫಸ್ಟ್ ಟೈಮ್ ನಾನು ಇದು ಎಂಟ್ರಿ ಆದ ತಕ್ಷಣದಿಂದನೇ ಸರ್ಗೆ ಪಾಪ ಹುಷಾರಿರಲಿಲ್ಲ ಅಲ್ಲ. ಸೊ ಅವಾಗ ಅವ್ರ ಫ್ಯಾನ್ಸ್ ಎಲ್ಲ ಮೆಸೇಜ್ ಮಾಡಿ ಕೇಳೋರು, ಟಿ ವಿಲೆಲ್ಲ ತೋರಿಸ್ತಾ ಇದ್ರಲ್ವಾ, ಫಸ್ಟ್ ಕೈ ನೋವಾಯಿತು, ಆಮೇಲೆ ಬೆನ್ನು ನೋವಿದೆ ಅಂತೆಲ್ಲ ತೋರಿಸಿದಾಗ ಅವ್ರ ಫ್ಯಾನ್ಸ್ ಲಿಟ್ರಲಿ ನನಗೆ ಡೇ ಆ್ಯಂಡ್ ನೈಟ್ ಮೆಸೇಜ್ ಮಾಡೋರು. ಏನಂತ ಅಂದರೆ, ಮೇಡಮ್ ಸರ್ ಚೆನ್ನಾಗಿದ್ದಾರಾ, ಸರ್ ಹಿಂಗಿದ್ದಾರೆ, ಆರಾಮಾಗಿದ್ದಾರಾ, ಲೈಕ್ ಫ್ಯಾಮಿಲಿಯವ್ರು ಮಾಡ್ತಾರೆ ಇವಾಗ ಗೊತ್ತಿಲ್ಲ, ಬಟ್ ಅವ್ರ ಫ್ಯಾನ್ಸ್ ಒಮ್ಮೆ ತೋರಿಸಿದ್ ಮೇಡಮ್ ಒಂದು ಸ್ನ್ಯಾಪ್, ಅಂದರೆ ಒಂದು ಫೋಟೋ ಏನಾದ್ರು ಕಳಿಸ್ಬೋದಾ, ನಾನು ಅವ್ರು ನೋಡ್ತೀನಿ ಅಂತಲೂ ಅವ್ರಿಗೆ ಗೊತ್ತಿಲ್ಲ, ಬಟ್ ಪಾಪ ಅಷ್ಟು ಅವರು ಒಂದು ತೋರಿಸ್ಬೋದಾ ಮೇಡಮ್ ಹೆಂಗಿದ್ದಾರೆ, ಅವ್ರು ಹೇಗಿದ್ದಾರೆ, ಸರ್ ಹೇಗಿದ್ದಾರೆ. ಲಿಟ್ರಲಿ ಡೇ ಆ್ಯಂಡ್ ನೈಟ್ ನಂದು ಲೈಕ್ DMs ಫುಲ್ ಆಗ್ತಿತ್ತು ಈ ಥರ ಮೆಸೇಜಸ್ಸಿಂದ. ಸೊ ಸರ್ನ ಹಾಗೆ ನೋಡಿದಾಗ ಇಟ್ ವಾಸ್ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಅಂದರೆ ಅವ್ರನ್ನ ಹೋಗಿ ಮಾತಾಡಿಸೋ ಅಷ್ಟು ಧೈರ್ಯ ಅಂದರೆ ನಾವು ಮಾಡ್ತಾ ಇರಲಿಲ್ಲ. ನಾವು ಅವ್ರ ಹತ್ರ ಹೆಚ್ಚು ಮಾತಾಡಿದ್ರೆ ಬರ್ತಾಯಿದ್ರು, ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ, ವಿಸ್ ಟು ಸಿಟ್, ವಿಸ್ ಟು ಟಾಕ್ ಅದರ್ ಥಿಂಗ್ಸ್, ಅದನ್ನು ಮಾಡ್ತಾ ಇದ್ದೆ. ಬಿಟ್ಟರೆ ಸರಿ ಅಂದರೆ ಆ ಪೇಯ್ನ್ ಬಗ್ಗೆ ಕೇಳೋ ಅಷ್ಟೆಲ್ಲ ನನಗೆ ಧೈರ್ಯ ಇರ್ತಿರ್ಲಿಲ್ಲ. ಬಟ್ ಆದರೂ ಹೌದು ಮೀಟರ್ ಇರ್ತಿರ್ಲಿಲ್ಲ ಅಂದರೆ. ಬಟ್ ಅವ್ರನ್ನ ನೋಡಿದ ತಕ್ಷಣ ಎಷ್ಟೋ ಸರ್ತಿ ನನ್ನ ಹತ್ರ ಹೋಗಿ ಕೇಳ್ತಾ ಇದ್ದೆ, ಪಕ್ಕದಲ್ಲಿ ನಿಂತಾಗ, ಸರ್ ತುಂಬ ನೋಡ್ತಿದ್ಯಾ, ಸರ್ ಕೂರ್ಬೇಕಾ, ಸರ್ ಚೇರ್ ಹತ್ಬೇಕಾ, ಅಂದರೆ ಅವ್ರಿಗೆ ಆಕ್ವರ್ಡ್ ಫೀಲ್ ಆಗೋದು. ನಾವು ತುಂಬ ಕೇರ್ ಮಾಡಿದ್ರೆ ಅವ್ರಿಗೆ, ಏನಿಲ್ಲ ನನ್ನ ಬಗ್ಗೆ ಟೆನ್ಷನ್ ಮಾಡಬೇಡಿ, ಆರಾಮಾಗಿ ಮಾಡಿ ಹಿಂಗೆ. ಅಂದರೆ ನಾವು ನೋಡ್ತಾ ಇರ್ತೀವಲ್ಲ ಮ್ಯಾಮ್, ಡೈಲಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ನುಂಗೋರು ಸೆಟ್ಟಿಗೆ ಬಂದು ಕೂರ್ತಾಯಿದ್ರು, ಒಂದಿಷ್ಟು ಟ್ಯಾಬ್ಲೆಟ್ ಹಾಕೊಳ್ಳೋರು ಪರ್ಫಾರ್ಮ್ ಮಾಡೋರು. ಇದೆಲ್ಲ ನೋಡಿದಾಗ ಇಟ್ ವಾಸ್ ಒಂಥರ ಈಗಲೂ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ ಅದನ್ನೆಲ್ಲ. ಯಾ ಎನಿ ಅಡ್ವೈಸ್ ಯು ಟ್ರೈ ಟು ಗಿವ್ ಸರ್? ಅಯ್ಯೋ ಅಡ್ವೈಸ್ ನೆವರ್, ನೋ, ಇಲ್ಲ. ಅಯ್ಯೋ ತುಟ್ಟಿ ಅಂದರೆ ಟಿಪ್ಸ್, ಎನಿ ಟಿಪ್ಸ್ ಯು ಕುಡ್ ಗಿವ್? ದೃಷ್ಟಿ ತೆಗಿತಾ ಇದ್ದೆ ನಾನು ಅವಾಗ ಅವ್ರಿಗೆ ಅಷ್ಟೇ, ಅದು ಬಿಟ್ಟರೆ ಬೇರೆ ನೋ ಟಿಪ್ಸ್ ನಥಿಂಗ್. ಸರ್ ಹತ್ರ ಮಾತಾದ್ರೆ ಊಟ ಆಯ್ತಾ ಅಂದರೆ ಕೇಳೋಕ್ಕೆ ಅಷ್ಟು ಮೀಟ್ರನ್ನ ಬಿಲ್ ಮಾಡ್ಕೊಂಡು ಇವಾಗ ಹೋಗಿಲ್ಲ ಅವಾಗ ಹೋಗಿಲ್ಲ ಆಮೇಲೆ ಮಾಡ್ಲಾ ಅಂತ ಮಾಡ್ತಾ ಇದ್ವಿ. ಬಿಟ್ಟರೆ ಅಷ್ಟೇ ಇಂಟ್ರಾಕ್ಷನ್ಸ್ ಅವ್ರ ಜೊತೆ. ದೆನ್ ಮಾತಾಡ್ತಾರೆ, ಆರಾಮಾಗಿರ್ತಾ ಇದ್ವಿ ನಾವು, ತುಂಬ ಲೈಕ್ ಒಂಥರ ಫ್ಯಾಮಿಲಿ ಥರನೇ ಇದ್ವಿ ನಾವು ಸೆಟ್ಟಲ್ಲಿ. ಬಟ್ ಆದರೂ ತೀರಾ ಅವ್ರ ಹತ್ರ ಮಾತಾಡೋಕ್ಕೆ ಇಲ್ಲ ಮ್ಯಾಮ್.
ಅಷ್ಟೆಲ್ಲ ಯಾರಿಗೂ ಧೈರ್ಯ ಇಲ್ಲ. ಧೈರ್ಯ ಅನ್ನೋದಕ್ಕಿಂತ ಹಾ ಸಂಕೋಚ, ಸಂಕೋಚ, ಧೈರ್ಯ ಅಲ್ಲ, ಪಾಪ, ಸಂಕೋಚ. yeah. Respect. ರೆಸ್ಪೆಕ್ಟ್ ಎಕ್ಸಾಕ್ಟ್ಲಿ. To be working with Prakash, sir, director like Yes. Prakash. How is it like shaped you as an actor? Because first ನಿನ್ಗೆಲ್ಲ ಒಟ್ಟಿಗೆ ಸಿಕ್ಬಿಟ್ಟಿದೆ. ಬರ್ತದೆ ನಿಜವಾಗ್ಲೂ ಎಲ್ಲ ಅದೇ ಹೇಳೋದು ನನಗೆ. ಫಸ್ಟಿಗೆ ಒಂಥರ ಅಂಥ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಸೂಪರ್ ಸ್ಟಾರ್ ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಆಯ್ತು ನಮ್ಮ ಕಾಂತರಾಜ್ ಸರ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಒಂಥರ ಮ್ಯಾಮ್ ನನಗೆ ಅದೇ ಹೇಳ್ದೆ ಅಲ್ಲ, ಅದೃಷ್ಟ ಏನೋ ಗೊತ್ತಿಲ್ಲ ಮ್ಯಾಮ್, ಬಟ್ ಅಂಥ ಲೆಜೆಂಡ್ರಿ ಡೈರೆಕ್ಟರ್ ಪ್ರಕಾಶ್ ಸರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನಾನು ಕೆಲಸ ಮಾಡೋದಿದೆ ಗೊತ್ತಾ ಮ್ಯಾಮ್. ಇಟ್ಸ್ ಅ ಮಾಸಿವ್ ಥಿಂಗ್ ಫಾರ್ ಮೀ. ಸೊ ಫಾರ್ ಮೀ ಆ್ಯಸ್ ಅನ್ ಆರ್ಟಿಸ್ಟ್, ಫಾರ್ ಮೀ ಆ್ಯಸ್ ಅ ಏನು ಕ್ರಾಫ್ಟ್ ಮಾಡ್ಕೋಬೋದು ನನ್ನ ಲೈಫ್ಗೆ ಏನು ಬೇಕು ಮ್ಯಾಮ್, ಈ ಸಿನಿಮಾ ಕಲಿಸ್ಕೊಡ್ತು ನನಗೆ. ಎಂಟೈರ್ ಥಿಂಗ್ ಒಂದು ಸಿನಿಮಾದಲ್ಲೇ ಕಲಿತೀವಿ ಅಂತ ಅನ್ನೋದು ಇದೆಯಲ್ಲ ಮ್ಯಾಮ್. ಸೊ ಎಂಟೈರ್ ನನಗೆ ಏನೇನು ಬೇಕು ಆ್ಯಸ್ ಅನ್ ಆರ್ಟಿಸ್ಟ್, ಇಲ್ಲಿ ಏನು ಸ್ಟ್ಯಾಂಡ್ ತಗೋಬೋದು ನಾನು, ಈ ಸಿನಿಮಾ ಕಲಿಸ್ಕೊಡ್ತು ನನಗೆ. ಆ್ಯಂಡ್ ಪ್ರಕಾಶ್ ಸರ್ ಹಿ ಈಸ್ ವೆರಿ ಶೋರ್, ಅವ್ರ ಆರ್ಟಿಸ್ಟಿಂದ ಅವ್ರಿಗೆ ಏನು ಬೇಕು ಹೀಲ್ ಟೇಕ್ ಇಟ್ ಔಟ್. But with Devil, how would you like to evolve as an artist ಅಂತ? ವಿತ್ ದ ಡೆವಿಲ್ ಹಿಯರ್, ಸಿ ಆಬ್ವಿಯಸ್ಲಿ ನನ್ನ ಕೋ ಸ್ಟಾರ್, ನಮ್ಮ ಸೂಪರ್ ಸ್ಟಾರ್ ಅವ್ರು ನನ್ನನ್ನು ತಿಂತಾ ಇದ್ರು. ಹೆಂಗೆ ಮಾಡ್ಬೋದು, ಕ್ಯಾಮ್ರಾನ ಹೆಂಗೆ ಫೇಸ್ ಮಾಡ್ಬೋದು, ಏನು ಆ ಡೈಲಾಗ್ಸ್ಗೆ ಹೆಂಗೆ ನಾವು ಚೇಂಜ್ ಮಾಡ್ಕೋಬೋದು, ವಾಯ್ಸ್ ಚೇಂಜ್ ಓವರ್ ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರು ಹೇಳ್ಕೊಡ್ತಾ ಇದ್ರು ನನಗೆ. ನಾನು ಅದನ್ನು ಮಾಡ್ತಾ ಇದ್ದೆ, ಆ್ಯಡ್ ಆನ್ ಮಾಡ್ತಾ ಇದ್ರು, ನೋಡಮ್ಮ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನೊಂದು ನಾನು ಹೇಳ್ತೀನಿ ನಿನಗಾದರೆ ಇದನ್ನು ತಗೋ. ಸೊ ಹಿ ಯೂಸ್ ಟು ಕ್ರಾಫ್ಟ್ ಮೀ ದಾಟ್, ಹಿಂಗೆ ಮಾಡ್ಬೋದು. ಅದೆಲ್ಲ ಪರ್ಸ್ಪೆಕ್ಟಿವೇ ಇರಲಿಲ್ಲ ನನಗೆ. ಓಕೆ ಡೈಲಾಗ್ಸ್ ಏನಿದೆ, ಸರ್ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಎತ್ತು ಬಿಟ್ಟರೆ, ಸೊ ಅದನ್ನು ಹೆಂಗೆ ಚೇಂಜ್ ಮಾಡ್ಕೋಬೋದು, ಯಾವ ಥರ ನಮ್ದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿರೋದು ದರ್ಶನ್ ಸರ್ ನನಗೆ. ಸೊ ಡೈಲಾಗ್ ರೈಟರ್ ಆಗಿ ಏನು ಚೇಂಜಸ್ ತಗೊಂಡು? ಅಂದರೆ ಒಬ್ಬ ಸ್ಟಾರ್ ಬರೀಬೇಕಾದ್ರೆ ಏನು ನಾವು ಅಳವಡಿಸ್ಕೋಬೇಕು, ಏನು ರೂಢಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡು. ಓಕೆ. ಸೊ ನೆಕ್ಸ್ಟ್ ಟೈಮ್ ಒಂದು ನ್ಯೂ ಕಮರ್ಗೆ ಡೈಲಾಗ್ ಬರೆಯಿದ್ರೆ ಅವ್ರ ಪರ್ಸ್ನಾಲಿಟಿ ಇಟ್ಕೊಂಡೇ ಮಾಡ್ತಿರತ್ತ ಅಲ್ಲ, ಆ ಕತೆ ಪೂರಕವಾಗಿ ಅಥವಾ ಅವ್ರ ಇಮೇಜ್ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಹುಶಃ ಅವರು ಮಾಸ್ ಇರಬೇಕು ಅಂದ್ರೆ ನಾವು ಅದನ್ನೇ ಬರೀಬೇಕಾಗುತ್ತೆ. ಸೊ ಅಥವಾ ಅದೇನೋ ಕ್ಲಾಸ್ ಸಿನಿಮಾಗಳಾದ್ರೆ ಅದಕ್ಕೆ ತಕ್ಕನಂಗೆ ಬರೀಬೇಕಾಗುತ್ತೆ. ಸರ್, ಬಟ್ ವಾಟ್ ವರ್ಕ್ಸ್ ಟುಡೇ ಬೇಸಿಕಲಿ ಸರ್? ಏನು ವರ್ಕ್ ಆಗುತ್ತೆ ಆಡಿಯನ್ಸಲ್ಲಿ ವೆನ್ ಇಟ್ ಕಮ್? ಬಿಕಾಸ್ ಡೈಲಾಗ್ಸೇ ಎಲ್ಲ ಜನ ನೆನಪಲ್ಲಿ ಇಟ್ಕೊಳ್ಳೋದು. ಖಂಡಿತ ಮೇಡಮ್. ಅಂದರೆ ಡೈಲಾಗ್ಸ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಬೇಸಿಕ್ ವರ್ಕ್ ಆಗೋದು ಕತೆನೇ ತಳಹದಿ, ಅದಾದ ನಂತರ ಮಿಕ್ಕಿದೆಲ್ಲ ವರ್ಕ್ ಆಗುತ್ತೆ ಅನ್ನೋದು. ಅದೆಲ್ಲ ಜೊತೆಗೆ ಪೂರಕವಾಗಿರಬೇಕು. ಸಂಗೀತ, ಸಂಭಾಷಣೆ, ಸಂಕಲನ ಇವೆಲ್ಲ ಪೂರಕವಾದ ನದಿಗಳು. ದೊಡ್ಡ ನದಿ ಬಂದು ಗಂಗಾ ನದಿ, ಅದು ಪೂರಕವಾಗಿ ಇವೆಲ್ಲ ನಾವೆಲ್ಲ ಹೋಗ್ಬೇಕಷ್ಟೇ. ದ ಓಪನಿಂಗ್ ಲೈನ್ ಫ್ರಮ್ ಡೆವಿಲ್, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇರುವುದು, ಕಾಟ್ ದ ಫ್ಯಾನ್ಸ್ ಇನ್ಸ್ಟೆಂಟ್ಲಿ ಬಿಕಾಸ್ ಆಫ್ ದ ಕ್ಯಾಚಿ ಫ್ರೇಸ್. ವಾಟ್ ವಾಸ್ ದಟ್ ಫಸ್ಟ್ ಥಾಟ್ ವೆನ್ ಯು ರೋಟ್ ಇಟ್? ದರ್ಶನ್ ಸರ್ ಇಮೇಜ್. When writing for a character called the Devil, how do you pick a voice? Fierce, mysterious, or a mix? ಇದೊಳಗೆ ಅದೇನು ಬಿಟ್ಕೊಡದೆ ಇರೋದು ಮಿಸ್ಟೀರಿಯಸ್. ಓಕೆ. ವಿತ್ ಅ ಸ್ಟಾರ್ ಲೈಕ್ ದರ್ಶನ್ ಡೆಲಿವರಿಂಗ್ ದ ಲೈನ್ಸ್, do you write differently than you would have done for a lesser known actor? ಪ್ರತಿಯೊಂದು ಸಂಭಾಷಣೆ ಕೂಡ ಅವ್ರು ಹೇಳಿದ್ರೆ ಅಷ್ಟು ಕೂಡ ದರ್ಶನ್ ಸರ್ನ ತಲೆ ಇಟ್ಕೊಂಡೇ ಬರ್ತೀವಿ. ತಲೆ ಇಟ್ಕೊಂಡು ಬರ್ದಿದ್ದೀರಾ, ಬಟ್ ಹೊಸ ಲೈನ್ಸ್ ಏನಾದರೂ ಆ ಥರ? ಹಾಂ, ಇದ್ದಾವೆ, ಖಂಡಿತ ಇದ್ದಾವೆ. Okay. How much of Devil's dialogue were shaped by Darshan's real life personality? ಒಂದು ಡೈಲಾಗ್ ಇದೆ, ಕೊಡಕ್ಕೆ ನಿಂತರೆ ಕಣ್ಣನ್ನು ಕಮ್ಮಿ, ತೊಡೆ ತಟ್ಟಿದ್ರೆ ಭೀಮನ ಡಮ್ಮಿ, ಅದು ಪೂರಕ ಆಗಿರ್ಬೋದು. Do you try to balance dialogue between mass appeal and narrative sense? ಎರಡು ಜೊತೆ ಸಮಾನಾಂತರವಾಗಿ ಹೋಗುತ್ತೆ ಎರಡು. If you had to pick which single dialogue from The Devil would you call the soul line of the film? ಅಂತ ಶ್ರೀಮನ್ ನಾರಾಯಣ ಜನಗಳ ಹತ್ರ ದೇವರಾಗಬೇಕು ಅಂದರೆ ದಶಾವತಾರ ಎತ್ತಬೇಕಾಗಿತ್ತು. ನೀನು ಇದೊಂದೇ ಒಂದು ಅವತಾರದಲ್ಲಿ ಇಡೀ ಕರ್ನಾಟಕಕ್ಕೆ ದೇವರಾಗಿದೆಯಾ? ಓಕೆ, ಕಮಿಂಗ್ ಟು ರಚನಾ. ಒಂದೇ ಒಂದು ಲಾಸ್ಟ್ ಡೈಲಾಗ್ ಹೇಳ್ಬೋದಾ ನಾನು? ಒಂದೇ ಒಂದು ಡೈಲಾಗು. ಹೆತ್ರೆ ಹೆಗ್ಗಣನ ಮುದ್ದು ಅಂತಾರೆ, ನಾವು ಆನೆ ಎತ್ತಿದ್ದೀವಿ, ಗರ್ವ ಇದೆ. ಇದು ಹಲೋ ಪ್ರಕಾಶ್ ಸರ್. ಹಲೋ. Your first reaction when you heard you would be working with Darshan? I fainted. Dhamar. Your first reaction when you read the Devil script? No, I was cloud 9 early. Yeah. A scene in the film that challenged you the most? Udaipur. So whatever the sequence we had in Udaipur was a bit challenging for me. Yeah. Okay. Which dialogue of yours in The Devil are you most proud of? There's many.
there's many. There's not just one antalla. There's many situations where I'm extremely proud of myself. Yeah. Okay. And the dialogues. Yes. Okay. Did Darshan's presence influence how you performed your scenes? Absolutely yes. Yes. Okay. How did you balance your role alongside his larger than life screen presence? That was easy for me. ಅಂದರೆ ಯಾವುದೇ ಒಂದು ಸಿಚುವೇಶನಲ್ಲೂ ಯಾವುದೇ ಒಂದು ಲೈಕ್ ಸೀನ್ಸಲ್ಲೂ ನಾನು ಸೂಪರ್ ಸ್ಟಾರ್ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಒಂದು ದಿವಸ ಅವ್ರು ತೋರಿಸ್ಕೊಟ್ಟಿಲ್ಲ. ಸೊ ಇಟ್ ವಾಸ್ ವೆರಿ Okay. Was there a behind the scene moment with that surprised or delighted you? ಯಾ Tell us. That is there. That's the question I'm asking you. Okay, so behind the scenes, when it comes to food, of course, every day it was surprise things settle ಆಗ್ತಾ ಇದ್ದದ್ದು. And there's one, I don't know if I can tell this on camera, but there's the prank elements that sir and ನಮ್ಮ ಪ್ರಕಾಶ್ sir that used to do. It was all fun and delightful ಆಗಿತ್ತು behind the scenes ಅಲ್ಲಿ. Yeah. Okay. How did you feel about promoting Devil and interacting I with the just feel fans? blessed. A scene, shot, or a song from the film that you absolutely loved filming? ಇದೆಲ್ಲ ಸೀನ್ಸ್ ಬಗ್ಗೆ ಇದೆ, ಹೆಂಗೆ Okay, ಹೇಳಿ? even a song, scene or the song. ಓಕೆ, ಇವಾಗ ಬಿಟ್ಟಿರೋದ್ರಲ್ಲಿ ನನಗೆ ಇವಾಗ ನಮ್ಮ ಥೈಲ್ಯಾಂಡ್ ಸಾಂಗ್ಸ್ ಇತ್ತು. ಸೊ ದ್ಯಾಟ್ ವಾಸ್ ವೆರಿ ಮ್ಯಾಜಿಕಲ್ ಮೂಮೆಂಟ್ ಫಾರ್ ಮೀ. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ವಿತ್ ದ ಟ್ರಿಕಿ ವೆದರ್, ವಿತ್ ಥೈಲ್ಯಾಂಡ್ ಅಂತ ಬಂದ ತಕ್ಷಣ ಸನ್ ಟ್ಯಾನಿಂಗ್ ಎವ್ರಿಥಿಂಗ್ ವಾಸ್ ಹ್ಯಾಪನಿಂಗ್. ಸೊ ಅದ್ರ ಮಧ್ಯೆ ಈ ಥರ ನಮ್ಮ ಸುಧಾ ಸರ್ ತೋರಿಸಿರೋ ಒಂದು ಸ್ಕ್ರೀನಲ್ಲಿ ನಾವೆಷ್ಟು ಮ್ಯಾಜಿಕಲಾಗಿ ಕಾಣ್ತಾ ಇದ್ವಿ. ಸೊ ದ್ಯಾಟ್ ವಾಸ್ ಒನ್. Okay, the last one. If you had to describe the Devil title in one catchy line for the audience, what would it be? ನನಗೆ ಗೊತ್ತಿಲ್ಲ. ಸರ್ ಪ್ಲೀಸ್ ನನ್ನ ಕೋಟ ಮುಗಿಸಿದ್ದೀನಿ. ಒಂದು ಕ್ಯಾಚಿ ಲೈನ್. ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್. ಎಲ್ಲ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ. ಏನು ಹೊಳಿತಾ ಇಲ್ಲವಲ್ಲ, ಯಾಕೆ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ? ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇಂಟರ್ವ್ಯೂಲ್ ಬ್ಲ್ಯಾಂಕ್ ಆಗ್ತಾ ಇರೋದು. ನನಗೆ ಗೊತ್ತಿಲ್ಲ. ಆಫ್ ದ ರೆಕಾರ್ಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಹೇಳಿದ್ರೆ ಬಿಟ್ಟು ಅದು ನಿಮ್ಗೆ ಸಂಬಂಧಪಟ್ಟು. ಅಪ್ಪ ನನಗೆ ಅಂಬಾನಿನೂ ಬೇಡ, ಅದಾನೇ ಬೇಡ. ಇಲ್ಲ ಅದನ್ನೆಲ್ಲ ಹೇಳಂಗಿಲ್ಲ. ಅದಕ್ಕೂ ನನಗೂ ಸಂಬಂಧವಿಲ್ಲ. ಇದೊಂದು ಸ್ಕಿಪ್ ಮಾಡಿಬಿಡಿ ಬೇಡ. Just you can tell in your own words. ಸಾಕು, ನಮ್ಮದೇ ಜಾಸ್ತಿ ಆಯ್ತು. ಲೆಟ್ಸ್ ಯುವರ್ ಚಾಯ್ಸ್. ಡೆವಿಲ್ ಇಸ್ ಅ ಮ್ಯಾಮತ್, ಅದನ್ನು ಹೇಳ್ಬೋದು. ಆ್ಯಂಡ್ ಥಿಯೇಟ್ರಲ್ಲಿ ಜನ ಅಣ್ಣ ನಾನೇನು ಅಭಿಮಾನಿ ಅಣ್ಣ ಅಂತ ಇದೆ ತಟ್ಕೊಂಡು ಹೇಳ್ತಾರೆ. ಸೊ ದಟ್ಸ್ ಒನ್ ಥಿಂಗ್. ಯಾ, ಥಿಯೇಟ್ರಲ್ಲಿ ಜನ ಅಬ್ಸಲ್ಯೂಟ್ಲಿ ಹೇಳ್ತಾರೆ. Okay. I went through your profile. You're a journalist. ಯಾ. Okay. If you have to, as a critic, if you were a film journalist, as a critic, what rating would you give the Devil? 5 out of 5, 10 out of 10. ಅದು ಆಕ್ಟರ್ನ ಬಿಟ್ಟು ಜರ್ನಲಿಸ್ಟ್ ಆಗಿ ಹೇಳು. ಜರ್ನಲಿಸ್ಟ್ ಆಗೇ ಹೇಳ, ನನ್ನ ಸಿನಿಮಾ ನಾನು ಬಿಟ್ಕೊಡಲ್ಲ. ಸೊ 5 out of 5, 10 out of 10. 5 star. Okay. Yeah. All the best. Thank you. And I'm sure this will take you places. Sir, Limguno, Thank you. Kandita. And for the Kannada cinema, for everybody, Thank you. including Darshan sir. Thank you. Yeah. Thank you. And wish you all the best. Thank you.